ಸ್ನೇಹಿತರೆ ನಮಸ್ಕಾರ. ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ವಲ್ಪ 2 ತಿಂಗಳಿಂದ ನಾನು ಯಾವುದೇ ರೀತಿ ನನ್ನ ಚಾನಲ್ ಅಲ್ಲಿ ವಿಡಿಯೋ ಬರ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಮನೇಲಿ ಒಂದು ನನ್ನ ಚಿಕ್ಕ ಮಗಳದು ಮದುವೆ ಕಾರಣದಿಂದಾಗಿ ನಾನು ಯಾವುದೇ ರೀತಿ ವಿಡಿಯೋ ಮಾಡಿರಲಿಲ್ಲ. ಕ್ಷಮೆ ಇರಲಿ. ಮತ್ತೊಬ್ರು ಶೋಕ್ದಾರರು, ನಾನು ಮೊದಲೇ ಹೇಳಿದ್ದೆ ನಿಮಗೆ, ಪ್ರತಿಯೊಬ್ರು ನಾನು ಹುಡ್ಕಂತ ಶೋಕ್ದಾರಗಳು ತುಂಬಾನೇ ಸೀನಿಯರ್ ಮೋಸ್ಟ್ ಆಗಿರ್ತಾರೆ, ಮತ್ತೆ ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಡೋ ರೀತಿಯಲ್ಲಿ ಆಗಿರ್ತಾರೆ ಅಂತ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನನ್ನ ಮುಂದಿನ ವಿಡಿಯೋಗಳು ತುಂಬಾನೇ ಇನ್ನ ರೆಗ್ಯುಲರ್ ಆಗಿ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ನೋಟಿಫಿಕೇಶನ್ ಅದು ಆನ್ ಆಗಲ್ಲ. ಸಾಕಷ್ಟು ಏನಂತ ಹೇಳಿದ್ರೆ ಇಲ್ಲಿ ಏನಂತ ಹೇಳಿದ್ರೆ ಎಲ್ಲಾರು ಬೆಳಿಬೇಕು, ಅಕ್ಕಿ ಶೋಕಿಲಿ ಇದಾಗಬೇಕು ಅಂತ ಒಂದು ಆಕಾಂಕ್ಷೆ ಇಟ್ಕೊಂಡು ಈ ಒಂದು ಫೀಲ್ಡ್ಗೆ ಬಂದಂತ ನಾನು. ನನ್ನನ್ನು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ರತಿಯೊಂದು ವಿಡಿಯೋಸು ನೀವು ನೋಡಬೇಕು. ನನ್ನಲ್ಲಿ ಆದಂಥ ತಪ್ಪುಗಳನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೇಕು ಅಂತ ನಾನು ಕೇಳ್ಕೊತೀನಿ. ಬನ್ನಿ, ಇವಾಗ ಮತ್ತೊಬ್ರು ಹಿರಿಯರು, ಸುಮಾರು 50 ರಿಂದ 55 ವರ್ಷ ಅನುಭವ ಇರ್ತಕ್ಕಂಥವ್ರು, ಮತ್ತೆ ಅವರ ಒಂದು ಇದರಲ್ಲಿ ಒಳ್ಳೊಳ್ಳೆ ಲಾಂಗ್ ಟೈಮು ಬಿಟ್ಟಂಥವ್ರು, ಮತ್ತೆ ಸಾಕಷ್ಟು ಹಿರಿಯರನ್ನ ನೋಡಿದಂಥವ್ರು, ಸಾಕಷ್ಟು ಹಿರಿಯರಲ್ಲಿ ಒಡನಾಟ ಇಟ್ಕೊಂಡಂಥವ್ರು ನಮ್ಮ ಗೂಳಿ ಅಂತ ಹೇಳಿದ್ರೇನೆ ಅವ್ರಿಗೆ ಮೊದಲು ಏನಂತ ಹೇಳಿದ್ರೆ ಅವ್ರಿಗೆ ಎಲ್ರಿಗೂ ಚಿರಪರಿಚಿತರು ನಮ್ಮ ಎಂಟೈರ್ ಕರ್ನಾಟಕಕ್ಕೆ ಅಂತ ಹೇಳ್ಬೋದು. ಬನ್ನಿ ಅವ್ರನ್ನ ಮೀಟ್ ಮಾಡೋಣ. ನಾವು ಕೂಡ ಒಂದು ಹೆಸರನ್ನ ಕೇಳ್ಪಟ್ಟಿರ್ತಾರೆ, ಗೂಳಿ ಅಂತ. ಗೂಳಿ ಮುನ್ರಾಜು ಅಂತ ಹೇಳಿದ್ರೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ, ಸೀನಿಯರ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಕರ್ನಾಟಕದಾದ್ಯಂತ ಪರಿಚಿತರು ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇದ್ದೀನಿ. ತಮ್ಮನ್ನ ನಾನು ಸಾಕಷ್ಟು ದಿನಗಳಿಂದ ನಾನು ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸಾಕಷ್ಟು ಹಿರಿಯರು ಮತ್ತೆ ಅನುಭವಿಗಳು ನೀವು ಆಗಿರೋದ್ರಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ಬೇಕು ಅಂತ ನಾನು ಬಂದಿದ್ದೀನಿ. ಏನಂತ ಹೇಳಿದ್ರೆ ಸರ್, ಇವತ್ತು ಸಾಕಷ್ಟು ಜನ, ಇವಾಗ ಆಲ್ರೆಡಿ ಸೀಸನ್ ಸ್ಟಾರ್ಟ್ ಆಗಿದೆ. ಇದೊಂಥರ ನಮಗೆ ಒಂಥರ ಈ ಪಾರಿವಾಳ ಶೋಕಿ ಏನು ಮಾಡ್ತಾ ಇದ್ದಾರೆ, ಇದೊಂಥರ ಸಂಭ್ರಮ. ಈ ಜೂನು ಜುಲೈ ಬಂತು ಅಂತ ಹೇಳಿದ್ರೆ ಈ ವರ್ಷ ನಾನು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು ಅಂತ ಒಂದು 10 ತಿಂಗಳು ಕಷ್ಟಪಟ್ಟು ಈ 11ನೇ ತಿಂಗಳು 12ನೇ ತಿಂಗಳು ಅಂತ ನಾವೇನು ಕರಿತೀವಿ ಇವಾಗ, ಇದೊಂಥರ ನಮಗೆ ಒಂದು ಸುಗ್ಗಿ ಸಂಭ್ರಮ ಅಂತ ಒಂದು ಪಾರಿವಾಳ ಶೋಕ್ದಾರರಿಗೆ. ನಿಮಗೆ ನಿಮ್ಮ ಒಂದು ಅನುಭವದಲ್ಲಿ ಯಾವ್ಯಾವ ರೀತಿಲಿ ಒಂದು ಪಾರಿವಾಳಗಳು ನಿಮ್ಮ ಒಂದು ಆ ಟೈಮಲ್ಲಿ ಆಡಿದಂಥ ಅನುಭವಗಳಿದೆ ಸರ್? ಆ ಟೈಮಲ್ಲಿ ಆಡಿದ 10 ಅವರ್ 11 ಅವರ್ ಜಾಸ್ತಿ. ನಿಮ್ಮ ಇದರಲ್ಲಿ ಯಾವ ಇಸ್ವಿಲ್ ಆಡಿರ್ಬೋದು ಸರ್ ಅದೆಲ್ಲ? ನಾವು 1986 84ರಲ್ಲಿ. ಓಕೆ ಸರ್, ಇವಾಗ ನೀವು ಕಂಡಂತ ಒಂದು ಪಾರಿವಾಳಗಳಲ್ಲಿ ಜಾತಿ ಅಂತ ಬಂದಾಗ ಯಾವ್ಯಾವ ಜಾತಿನ ನೀವು ಇಟ್ಕೊಂಡಿದ್ರಿ ಸರ್? ನಾನು ಗುಲ್ದಾರ್, ಕತಂಗ್ ಅಂತಾರೆ ಅದು. ಅಲ್ಲ, ಗುಲ್ದಾರ್ ಬೇರೆ, ಕತಂಗ್ ಬೇರೆ ಅಲ್ವಾ ಸರ್? ಎಲ್ಲ ಒಂದೇ. ಓಕೆ. ಜಾತಿ ಕತಂಗ್ ಅಂದ್ರೆ ಆ ಕಲರ್ ಬರೋದಲ್ಲ, ಅದಕ್ಕೆ ಕತಂಗ್ ಅನ್ನೋದು. ಗುಲ್ದಾರೆ ಮೇನ್ ಗುಲ್ದಾರೆ. ಅಕ್ಕಿ ಓನರ್ ಬಂದ್ಬಿಟ್ಟು ನಾವಲ್ಲ, ನಮ್ಗೆ ಕೊಟ್ಟವರು ಜಯರಾಮ್ ಅಂದ್ಬಿಟ್ಟು, ದೊಡ್ಡಗುಂಟೆ ಜಯರಾಮ್ ಅಂದ್ಬಿಟ್ಟು, ನರಸಿಂಹಯ್ಯ ಮಗ, HMT ನರಸಿಂಹಯ್ಯ ಅವ್ರ ಮಗ. ಅವ್ರು ಕೊಟ್ಟಿದ್ದು ನನಗೆ. ಅವ್ರ ಹೆಸರು ಹೇಳೋಣ, ಇನ್ಯಾರ ಹೆಸರು ಹೇಳೋದು ಇದಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರದೇ ಮೇಯ್ನ್ ಅಕ್ಕಿ. ಆ ಜಯರಾಮ್ ಅಂದ್ರೆ ಸೌರನ್ ಧೂಮಗಳು, ಬಣ್ಣದ ಧೂಮಗಳು, ಗುಲ್ದಾರು, ಅವ್ರದೇ 3. ಸರ್, ನೀವು ಅಕ್ಕಿ ಶೋಕಿಗೆ ಅಂತ ಬಂದಾಗ ಯಾವ ವಯಸ್ಸಲ್ಲಿ ನೀವು ಬಂದಿದ್ರಿ? 18ನೇ ವಯಸ್ಸು. ನಿಮಗೆ 18 ವರ್ಷ? 5ನೇ ಕ್ಲಾಸ್ ನಾನು. ನೀವು 5ನೇ ಕ್ಲಾಸ್? 5ನೇ ಕ್ಲಾಸ್ ಅಂದ್ರೆ 10 ವರ್ಷ ನಿಮ್ಗೆ ಅವಾಗ ಇರ್ಬೋದು, 11 ವರ್ಷ ವಯಸ್ಸು ಅವಾಗ. ನಿಮಗೆ ಮೊದಲು ಅಕ್ಕಿ ಇಡಬೇಕು ಅಂತ ಅನಿಸಿದ್ದು ಏನಕ್ಕೋಸ್ಕರ ಸರ್? ಇಡಬೇಕು ಅನ್ಸಿದ್ದು, ನಮ್ಮ ಮನೇಲಿ ಬಾಡಿಗೆಗಿದ್ರು ಈ ಇವರು ಕ್ರಿಶ್ಚಿಯನ್ ಅವರು, ಅಣ್ಣ ತಮ್ಮದಿರು, ಜಾನ್ ಕ್ರಿಸ್ಟಿ ಅಂದ್ಬಿಟ್ಟು, ಅವ್ರ ಅಕ್ಕಿ ನಮ್ಮ ಮನೇಲಿ ಇಟ್ಕೊಂಡು ಆಡಿಸ್ತಾ ಇದ್ರು. ಅದನ್ನ ನೋಡಿ ನಾನು ಕಲಿತೆ. ನನಗೆ ಮೇಯ್ನ್ ಗುರುಗಳು ಬಂದ್ಬಿಟ್ಟು ಮುನಿಯಪ್ಪ, ಸಂಪಂಗಿ ರಾಮನಗರ ಮುನಿಯಪ್ಪ, ರಾಕ್ಷಸಿ ಮುನಿಯಪ್ಪ ಅಂತಾರೆ. ಪಾಪಣ್ಣ ತಿರುಮೂಳಪ್ಪ, ಅವ್ರ ಚಿಕ್ಕಪ್ಪ ತಿರುಮೂಳಪ್ಪ, ಪಾಪಣ್ಣ ಬಂದು ಅವರಪ್ಪ ಮುನಿಯಪ್ಪ ಅವರಪ್ಪ. ಸರ್, ಅವರು ನೀವು ಅಕ್ಕಿ ಶೋಕಿ ಅಂತ ಹೇಳಿದಾಗ ಇದು ಒಂದು ಅಕ್ಕಿ ಶೋಕಿಲಿ ಇದೇ ರೀತಿ ಪ್ರಾಪರ್ ಆಫ್ ಹಿಂಗೆ ಆರಿಸ್ಬೇಕು, ಈಗ ಆರಿಸ್ಬೇಕು ಅಂತ ಹೇಳ್ಕೊಟ್ಟಂತ ನಿಮ್ಮ ಗುರುಗಳಿಂದ ನೀವೇನ್ ಕಲ್ತ್ರಿ ಸರ್? ನಾನು ಎಲ್ಲ ಕಲ್ತಿದ್ದೀನಿ ನಮ್ಮ ಗುರುಗಳ ಹತ್ರ. ಆದ್ರೆ ರಾಗಿ ಮೇಯ್ಬೇಕು, ದೊಡ್ಡ ಮೇಯ್ಬೇಕು, ಅಕ್ಕಿ ಆಡ್ಬೇಕು, ಆ ತರ ನಮ್ಗೆ ಶೋಕ್ ಕಲ್ಸಿರೋದು. ಯಾವ ತರ ಸರ್? ಅರ್ಥ ಆಗಿಲ್ಲ. ರಾಗಿ ಚೆನ್ನಾಗಿ ಹೊಟ್ಟೆ ತುಂಬಾ ಮೇಯ್ಬೇಕು. ಒಂದು 10 ಕಾಳು, ದೊಡ್ಡ ಕಾಳು ಕೊಟ್ಟು, ಅಕ್ಕಿ ಇವತ್ತು ಆಡ್ತೈತೆ ಅಂದ್ರೆ ಗೊತ್ತಾಗ್ಬಿಡೋದು, ನಾಳೆ ಬಿಡ್ತೀವಿ ಅಂದ್ರೆ ಇವತ್ತೇ ಗೊತ್ತಾಗ್ಬಿಡೋದು ನಮ್ಗೆ. ಅದು ಏನೇನು ಮಾಡ್ತೈತೆ ಕೆಳಗಡೆ ಎಲ್ಲ ಗೊತ್ತಾಗಿದೆ. ಇವತ್ತು ಇಷ್ಟೊತ್ತಿಗೆ ಟೈಮ್ ಕುಂತ್ಕೊಂಡೈತೆ, ಅದ್ರ ಅಕ್ಕಿ ಹಾಕೋಗ್ಲೇ ಹೇಳ್ಬಿಡ್ತಾ ಇದ್ದು, ಇಷ್ಟೊತ್ತಿಗೆ ಕುಂತ್ಕೊಂಡೈತೆ ಅಂತ. ಈ ತರ ಒಂದು ಅನುಭವ ಅವ್ರಿಗೆ ಯಾವ ತರ ಬಂದಿತ್ತು ಅಂತ ನಿಮ್ಮ? ಅವ್ರ ತಂದೆಯವ್ರು ಕಳ್ಸಿರೋದು, ಪಾಪಣ್ಣ ತಿರುಮೂಳಪ್ಪ.
ಚಿಕ್ಕಪ್ಪ ತಿರುಮೂಳಪ್ಪ, ಹ್ಮ್ ಪಾಪಣ್ಣ ಬಂದ್ಬಿಟ್ಟು ಅವರಪ್ಪ ಮುನಿಯಪ್ಪ ಅವರಪ್ಪ. ಓಕೆ, ಸಂಪಂಗಿ ರಾಮನಗರದಲ್ಲಿ ಅವರು ರಾಕ್ಷಸಿ. ರಾಕ್ಷಸಿ ಲೈನ್ ಅವರು ಇದು ಮಾಡಿದವರು. ಸರ್ ನಿಮ್ದು ಅಂತ ಯಾವ್ದಾದ್ರು ಒಂದು ಲೈನ್ ಅಂತ ಮಾಡಿದಂತ ಒಂದು ಉದಾಹರಣೆ ಯಾವ್ದಾರು ಇದೆಯಾ ಸರ್? ನಿಮ್ಮ ಒಂದು ಸ್ವಂತ ಒಂದು ನಿಮ್ಮ ದಾವಡಿಲಿ ನೀವು ಅಷ್ಟು ವರ್ಷದ ಅನುಭವದಲ್ಲಿ? ಸರ್ ಎಲ್ಲ ಅವ್ರ ಅಕ್ಕಿಗಳಲ್ಲೇ ನಾನು ಮಾಡಿರೋದು, ಬೇರೆಯವ್ರ ಅಕ್ಕಿಯಲ್ಲೆಲ್ಲ. ನನ್ಗೆ ಯಾರು ಕೊಟ್ಟರೋ ಅವ್ರ ಅಕ್ಕಿಯಲ್ಲಿ ಮಾಡಿರೋದು ನಾನು. ನಂದು ಸ್ವಂತ ಯಾವ್ದು ಇಲ್ಲ, ಯಾರ್ದು ಸ್ವಂತ ಇಲ್ಲ. ಈ ಇಡೀ ಕರ್ನಾಟಕದಲ್ಲಿ ಇರೋದು ಯಾರ್ದು ಸ್ವಂತ ಏನಿಲ್ಲ, ಎಲ್ಲ ಬೇರೆಯವ್ರು ಕೊಟ್ಟಿರೋದೆ ಅಕ್ಕಿಗಳು, ಬೇರೆಯವ್ರು ಕೊಟ್ಟರು ಅಂತ. ಸರ್ ಇವಾಗ ಒಂದು ಅಕ್ಕಿ ಅಂತ ಬಂದಾಗ ಒಂದು ಅಕ್ಕಿ ಹಿಡ್ಕೊಂಡು ಈ ವರ್ಷ ನಾನು ಟೂರ್ನಮೆಂಟ್ ಕಟ್ಟಬೇಕು, ಯಾಕಂದ್ರೆ ವರ್ಷಾನ್ಗಟ್ಲೆ ಅದಕ್ಕೆ ಮೇವು ಹಾಕಿ ಅದರದ್ದು ಗೂಡ್ ಕ್ಲೀನ್ ಮಾಡಿ ಪ್ರತಿಯೊಂದು ನೋಡಿಕೊಂಡು ಅದ್ರ ಆರೋಗ್ಯ ಏನಾದ್ರು ಕೆಡ್ತು ಅಂತ ಹೇಳಿದ್ರೆ ಮೆಡಿಸನ್ ಹಾಕೊಂಡು ಎಲ್ಲ ಸಾಕಿ ಬರ್ತೀನಿ. ಈ ಜೂನು ಮತ್ತು ಜುಲೈ ಅಂತ ಬಂದಾಗ ನಾನು ಅಕ್ಕಿ ಆರಿಸ್ಬೇಕು ಅಂತ ಬರ್ತೀನಿ. ಅವಾಗ ಏನಂತ ಹೇಳಿದ್ರೆ ನನ್ನ ಅಕ್ಕಿ ಚಕ್ಕರ್ಗೆ ಹೋಗಲ್ಲ ಅನ್ನೋದೊಂದು ಬರುತ್ತೆ. ಇವತ್ತೆಲ್ಲರೂ ಮಾತಾಡ್ತಾ ಇದ್ದೀವಿ ಬ್ಲಡ್ ಲೈನು ಅಂತ ಒಂದು ಮಾತಾಡ್ತೀವಿ, ಇದ್ರ ಬಗ್ಗೆ ನಿಮ್ಮ ಅನುಭವ ಏನು ಸರ್? ಸರ್ ಮೇನ್ ಬ್ಲಡ್ ಲೈನ್ ಇರ್ಬೇಕು ಸರ್, ಮೇಯ್ನು ಹಳೆ ತಲೆದು ಬ್ಲಡ್ ಲೈನ್ ಹಂಗೇ ಇರಬೇಕು. ಅದಿಲ್ಲ ಅಂದ್ರೆ ಅಕ್ಕಿ ಆಡ್ಸೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಅಕ್ಕಿ ಆಡ್ಸೋಕ್ಕಾಗಲ್ಲ. ಇವತ್ತು ಆಡುತ್ತೆ, ನಾಳೆ ಆಡಲ್ಲ. ಈ ಬ್ಲಡ್ ಲೈನ್ ಅಂದಿದ್ರೆ ಅದು ಪರ್ಮನೆಂಟಾಗಿ ಹಂಗೆ ಆಡ್ಕೊಂಡು ಅದ್ರ ಮರಿಯಲ್ಲಿ ಆಡ್ಕೊಂಡು ಬರುತ್ತೆ. ಚಿಕ್ಕ ಜೊತೆ ಒಳಗೆ ಹಂಗೆ ಆಡ್ಕೊಂಡು ಬರುತ್ತೆ. ನಮ್ಮ ಹತ್ರ ಇದ್ದಿದ್ದು ಅದೇ ಥರನೇ, ಚಿಕ್ಕ ಜೊತೆ ಹಂಗೆ. ಓಕೆ ಸರ್, ಇವಾಗ ನೀವು ಬ್ಲಡ್ ಲೈನ್ ಅಂತ ಹೇಳಿದ್ರಿ. ಬ್ಲಡ್ ಲೈನ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಏನು ಸರ್? ಬ್ಲಡ್ ಲೈನ್ ಅಂದರೆ ಒಂದೇ ರಕ್ತ, ತಾಯಿ ಈ ಜೊತೆ ಒಳಗೆ ಬಂದಿರುತ್ತೆ. ಯಾವ ಜೊತೆ ಒಳಗೆ? ಮೇನ್ ಜೊತೆ ಒಳಗಡೆ. ಆ ಜೊತೆ ಒಳಗೆ ಬಂದಿರೋ ಅದ್ರಲ್ಲಿ ಮರಿ, ಆ ಜೊತೆ ಒಳಗೆ ಬಂದಿರೋ ಅದ್ರೊಳಗೆ ಮರಿ, ಹಂಗೆ ಅದು ಒಂದು ಬ್ಲಡ್ ಲೈನ್. ಇವಾಗ ನನ್ನ ಹತ್ರ ಇವಾಗ ಒಂದು ಜೊತೆ ಇದೆ ಅಂತ ಇಟ್ಕೊಳ್ಳಿ. ಆ ಒಂದು ಜೊತೆ ಅದು ಏನಂತ ಹೇಳಿದ್ರೆ ಒಂದೇ ಅಪ್ಪ ಅಮ್ಮಂಗೆ ಹುಟ್ಟಿರೋದಂತ ಒಂದು ಜೊತೆ. ಅದಕ್ಕೇನೆ ನಾನು ಬ್ರೀಡ್ ಮಾಡ್ಬೋದಾ? ಅಂದ್ರೆ ಇವಾಗ ಒಂದು ಗಂಟೆ ಆಗಿರುತ್ತೆ, ಒಂದು ಹೆಣ್ಣಾಗಿರುತ್ತೆ, ಮಾಡ್ಬೋದು. ಇವಾಗ ಯಾಕಂದ್ರೆ ಸೈಂಟಿಫಿಕ್ ಆಗಿ ಏನಂತ ಹೇಳಿದ್ರೆ ಇವಾಗ ಆಲ್ರೆಡಿ ಸುಮಾರಷ್ಟು ಪ್ರೂವ್ ಆಗಿದೆ. ಇನ್ಬ್ರೀಡ್ ಯಾವತ್ತೂ ಸಕ್ಸಸ್ ಕಾಣ್ತಾ ಇಲ್ಲ, ಯಾರು ಹೇಳಿ ಫೇಲ್ಯೂರ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಕೆಡ್ಸಕ್ ಕಲ್ಬೆರಿಕೆ ಮಾಡಿರ್ತಾರೆ, ಅದರಿಂದ ಅದು ಕೆಟ್ಟೋಗಿರುತ್ತೆ ವಂಶ, ಬ್ಲಡ್ ಲೈನ್ ಕೆಟ್ಟೋಗಿರುತ್ತೆ. ಓಕೆ, ಅದರಿಂದ ಅದು ಹಂಗಾಗೋದು. ಅಲ್ಲ ಇವಾಗ ನಾನು ಸಾಕಷ್ಟು ನಿಮ್ ತರ ಹಿರಿಯರನ್ನ ನಾನು ಮೀಟ್ ಮಾಡಿದಾಗ ಒಂದು ಬ್ಲಡ್ ಲೈನ್ ಅಂತ ಹೇಳಿದಾಗ ಒಂದು ಇನ್ಬ್ರೀಡು ಇಲ್ಲಿ ಮಾಡ್ಕೊಂಡು ಬಂತು ಅಂತ ಹೇಳಿದ್ರೆ ಅಕ್ಕಿ ಆಡೋದಿಲ್ಲ ಅಂತ ಒಂದು ಉದಾಹರಣೆ ಇದೆ. ಸುಳ್ಳು ಸರ್, ನಾನು ಎಲ್ಲ ಆಡಿಸಿ ನೋಡಿದ್ದೀನಿ, ಎಲ್ಲಾ ಕಡೆ ಕೊಟ್ಟು ನೋಡಿದ್ದೀನಿ, ಎಲ್ಲಾ ಕಡೆ ಅಕ್ಕಿ ಆಡವೆ. ನಾನು ಎಲ್ಲೆಲ್ಲಿ ನಮ್ಮ ಮನೆಯಿಂದ ಮರಿ ಮಾಡಿ ಕೊಟ್ಟಿದ್ದೀನೋ ಆ ಅಕ್ಕಿಗಳೆಲ್ಲ ಎಲ್ಲಾ ಕಡೆ ಆಡವೆ. ಒಂದು ಕಡೆ ಎಲ್ಲ ಆಡಿರೋದು, 4-5 ಕಡೆ ಆಡಿದ್ವಿ. ಇವಾಗ ಒಂದು ಜೊತೆ, ಆ ಜೊತೆ ಆಗಿದ ತಕ್ಷಣ ಮರಿ ಮಾಡಿಸಿದ ತಕ್ಷಣ ಒಂದು ಗಂಡು ಒಂದು ಹೆಣ್ಣು ಮರಿ ಆಗುತ್ತೆ. ಅದಕ್ಕೇನೆ ಮತ್ತೆ ಜೊತೆ ಮಾಡಿ ಅದರಿಂದ ಬರೋಂಥ ಮರಿಗಳು ಅದು ಆಡ್ತವೆ ಅಂತ ನಿಮ್ಮ ಇದು ಇದೆಯಾ? ನಮ್ಮ ಮನೇಲಿ ಇದ್ದಿದ್ದ ಅಕ್ಕಿ ಆ ಥರ ಮೈನ್ ಅಕ್ಕಿಗಳು ಚಿಕ್ಕ ಜೊತೆ ಹಂಗಂಗೆ ಮಾಡ್ಕೊಂಡ್ಬಂದು ಅಕ್ಕಿ ಆಡಿದ್ರು. ಓಕೆ ಸರ್, ನಿಮ್ಮ ಪ್ರಕಾರ ಒಂದು ಅಕ್ಕಿ ಅಂತ ಬಂದಾಗ ನಿಮ್ಮ ಈ ಒಂದು 50 ವರ್ಷದ ಅನುಭವ ಏನು ಇಟ್ಕೊಳ್ತೀರಾ? ಈ 50 ವರ್ಷದಲ್ಲಿ ಒಂದು ಅಕ್ಕಿಲಿ ಇವತ್ತು ಆಡತ್ತೆ ಈ ಅಕ್ಕಿ, ಇದು ಕ್ವಾಲಿಟಿ ಬರ್ಡು ಅಂದ್ರೆ ಇದು ಚೆನ್ನಾಗಿದೆ, ಇದು ಒಂದು ಒಳ್ಳೆ ಹೆಸರು ಮಾಡ್ಕೊಡುತ್ತೆ ನಮ್ಮ ಒಂದು ದಾವಡಿಗೆ ಅಂತೇಳಿ ಒಂದು ಅಕ್ಕಿಲಿ ಏನ್ ನೋಡಿ ನಾವು ಜಡ್ಜ್ ಮಾಡ್ಬೇಕಾಗತ್ತೆ ಸರ್? ಅದು ಉಟ್ಟಾಣಿಕೆ, ಕಣ್ಣು, ಓಕೆ, ರೆಕ್ಕೆ ಪಗೋಟ ಅಂತ ಇದು ನೋಡಿ. ಕಣ್ಣಲ್ಲಿ ಏನೇನು ನೋಡ್ಬೇಕಾಗತ್ತೆ ಸರ್? ಸರ್ ಅಕ್ಕಿಯಲ್ಲಿ ಗೋಲ್ಡ್ ಶೇಡು, ನೀರ್ ಕಣ್ಣು, ವೈಟ್ ಕಣ್ಣು, ಮೂರು ನೋಡ್ಬೇಕು. ಈ ಗೋಲ್ಡ್ ಶೇಡ್ ಅಲ್ಲಿ ಏನ್ ಮಾಡುತ್ತೆ ಸರ್ ಅಕ್ಕಿ? ಗೋಲ್ಡ್ ಶೇಡಲ್ಲಿ ಆಡ್ತವೆ, ಕುಂತ್ಕೊಳ್ಳಲ್ಲ ಮನೆ ಮೇಲೆ ಸರಿಯಾಗಿ. ಓಕೆ, ಆಡ್ತವೆ, ಗ್ಯಾರಂಟಿ ಆಡುತ್ತೆ, ಕುಂತ್ಕೊಳ್ಳಲ್ಲ. ಓಕೆ, ಇವಾಗ ಏನಂತ ಹೇಳಿದ್ರೆ ಇವಾಗ ಗೋಲ್ಡ್ ಶೇಡ್ ಬಗ್ಗೆ ಹೇಳಿದ್ರಿ, ಇವಾಗ ಬ್ಲೂ ಶೇಡು ಗೋಲ್ಡ್ ಶೇಡ್ ಅಂತ ನಿಮ್ಮ ಪ್ರಕಾರ ಗೋಲ್ಡ್ ಶೇಡ್ ಬೆಸ್ಟ್ ಅಂತ ಹೇಳ್ತಿದ್ದೀರಾ? ಬೆಸ್ಟ್. ಓಕೆ, ಇವಾಗ ಒಂದು ನೀವು ಇವಾಗ ಹೇಳಿದ್ರಿ ಇವಾಗ ಗೋಲ್ಡ್ ಶೇಡ್ ಅಂತ ಆಡುತ್ತೆ ಚೆನ್ನಾಗಿ ಅಂತ. ಆ ಗೋಲ್ಡ್ ಶೇಡ್ ಇದ್ದಂಥದ್ದು ತುಂಬಾ ಅಕ್ಕಿಗಳಲ್ಲಿ ಆಡ್ತಾ ಇಲ್ವಲ್ಲ, ಅದಕ್ಕೇನು ಹೇಳ್ತೀರಾ ಸರ್? ಅವರು ಕಲ್ಬೆರಿಕೆ ಮಾಡಿರ್ತಾರೆ ಸರ್, ಅದರಿಂದ ಆಡ್ತಾ ಇದೆ ಅಷ್ಟೇ. ಅದು ಜಾತಿ ಗೊತ್ತಿರಲ್ಲ ಅವ್ರಿಗೆ, ಅದ್ರ ಬಗ್ಗೆ ಬ್ಲಡ್ ಲೈನ್ ಗೊತ್ತಿರಲ್ಲ. ನೋಡಿ ಯಾವತ್ತೂ ಅಷ್ಟೇ, ಯಾರು ಇವರು ಇಂಥವ್ರ ಅಕ್ಕಿ ನಿಮ್ಮ ಆ ಬ್ಲಡ್ ಲೈನ್ಗೆ ಸೇರಿಸಿದ್ರೆ ಅಕ್ಕಿ ಆಡುತ್ತಾ ಇಲ್ಲ ಅದನ್ನ ತಿಳ್ಕೊಬೇಕು ಅಷ್ಟು ಮೇನ್ ಆಗಿ. ಓಕೆ, ಇಲ್ಲಾಂದ್ರೆ ಅಕ್ಕಿ ಆಡಲ್ಲ. ಓಕೆ, ಸುಮ್ಮನೆ ಜೊತೆ ಮಾಡ್ಬಿಟ್ರೆ ಅಕ್ಕಿ ಆಡಲ್ಲ. ಓಕೆ, ಅಂದ್ರೆ ಇವಾಗ ನೀವೇನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಇವಾಗ ಒಬ್ಬೊಬ್ರು ಮನೇಲಿ ಒಂದೊಂದು ಬ್ರೀಡ್ಗಳನ್ನ ಇಟ್ಕೊಂಡಿರ್ತಾರೆ. ಇವಾಗ ಒಂದು ಸಬ್ಜಾ ಲೈನ್ ಅಂತ ಹೇಳಿದ್ರೆ ಒಂದು ಸಬ್ಜಾ ಲೈನು, ಒಂದು ರೇಕ್ದಾರ್ ಲೈನ್ ಅಂತ ಹೇಳಿದ್ರೆ ಒಂದು ರೇಕ್ದಾರ್ ಲೈನು. ಆ ಒಂದು ಮನೇಲಿ ಇರೋಂಥ ಅಕ್ಕಿಗಳು ಅಂದ್ರೆ ಪ್ಯೂರಿಟಿನ ಆ ಒಂದು ದಾವಡಿಯವರು ಕಾಪಾಡ್ಕೊಂಡ್ ಬಂದಿರ್ತಾರೆ ಅಂತ ನಿಮ್ಮೊಂದು ಅನುಭವದ ಮಾತು ಅಂತ ಹೇಳ್ಬೋದು, ಸ್ಟ್ರೈಟ್ ಆಗಿ ಹೇಳ್ಬೇಕು ಅಂದ್ರೆ. ಆ ಒಂದ್ರಲ್ಲಿ ಇನ್ನೊಂದಿನ ಅಂತ ಹೇಳಿದ್ರೆ ಇವಾಗ ಸಬ್ಜಾ ಇದೆ ನಂತರ ಸಬ್ಜಾ ರೇಕ್ದಾರ್ ಇನ್ನೊಬ್ರು ಮನೇಲಿ ಇದೆ, ಅದನ್ನ ನಾನು ತಗೊಂಬಂದು ಇವೆರಡಕ್ಕೂ ಮ್ಯಾಚ್ ಮಾಡಿ ಹಾಕಿದಾಗ
ಅದು ಆಡ್ಲೂಬಹುದು, ಆಡದೇನೂ ಇರಬಹುದು. ಯಾಕಂದ್ರೆ ಅದಕ್ಕೆ ಜೆನೆಟಿಕ್ ಬ್ಲಡ್ ಲೈನ್ ಹೊಂದಾಣಿಕೆ ಆಗಿರೋದಿಲ್ಲ ಅಂತ ನಿಮ್ಮೊಂದು ಸಬ್ಜಾಗಳು ಆಮೇಲೆ ರೇಗ್ದಾರ್ಗಳಿಗೂ ನೀವು ಹೇಳಿದ್ರಲ್ಲ, ಅದಕ್ಕೆ ಯಾರ್ದು ಅಂತ ತಿಳ್ಕೊಬೇಕು. ಫಸ್ಟ್ ರೇಗ್ದಾರ್ ಯಾರ್ದು, ಸಬ್ಜಾ ಯಾರ್ದು ಅಂತ ತಿಳ್ಕೊಬೇಕು. ಅದಕ್ಕೆ ಹಾಕಿದ್ರೆ ಅವಾಗ ಇಳ್ಕೊಳ್ಳುತ್ತೆ. ಓಕೆ, ಸುಮ್ಮನೆ ಎಲ್ಲದಕ್ಕೂ ಹಿಡಿಯಲ್ಲ. ಓಕೆ ಸರ್, ಇವಾಗ ಇನ್ನೊಂದು ಅಂತ ಹೇಳಿದ್ರೆ, ಇವಾಗ ಕಣ್ಣಲ್ಲಿ ನೀವು ನೋಡ್ದಂಗೆ ಒಂದು ಗೋಲ್ಡ್ ಶೇಡ್ ಅಂತ ಬಿಟ್ಟು ಮತ್ತಿನ್ನೇ ನೋಡಕ್ ಕೊಡ್ತೀರಾ ಸರ್? ನಾವು ನೀರ್ ಕಣ್ಣು. ನೀರ್ ಕಣ್ಣು ಓಕೆ, ಆಲ್ಮೋಸ್ಟ್ ಎಲ್ಲಾನು ನೀರ್ ಕಣ್ಣು ಜಾಸ್ತಿನೇ ಎದ್ದೇ ಇರುತ್ತಲ್ಲ ಸರ್ ಒಂದು ಅಕ್ಕಿಗಳು ಅಂತ ಹಿಡ್ಕೊಂಡಾಗ? ಇಲ್ಲ, ನೀರ್ ಕಣ್ಣು ಜಾಸ್ತಿ ಇರಲ್ಲ. ನೀರ್ ಕಣ್ಣು ಜಾಸ್ತಿ ಅಂದ್ರೆ ಇವಾಗ ಒಂದ್ ಯಾವ್ದೇ ಒಂದು ಅಕ್ಕಿ ಹಿಡ್ಕೊಂಡ್ರು ಅದು ಫುಲ್ ಶೈನಿ ಆಗಿ ಒಂಥರ ಗೊತ್ತಾಗುತ್ತೆ ನಮ್ಗೆ. ಕಪ್ಪು ಪರೆ ಇದೆಯಲ್ಲ, ಹೌದು ಸರ್, ಕಪ್ಪು ಪರೆ. ಹೌದು ಸರ್. ಆ ಕೆಳಗಡೆ ಇರುತ್ತೆ ನೀರು, ಅದು ಗೋಲ್ಡು ನೀರು ಇದ್ರೆ ಒಳ್ಳೆ ಅಕ್ಕಿ. ನಾವು ಅದನ್ನ ಸಿಲ್ವರ್ ರಿಂಗ್ ಅಂತ ಹೇಳ್ತೀವಿ. ನೀರ್ ಬೇರೆ ಮತ್ತೆ ರಿಂಗ್ ಬೇರೆ. ಹೌದು ಹೌದು. ಓಕೆ, ನೀವ್ ಹೇಳ್ತಾ ಇರೋದು ಇವಾಗ ಪುತ್ಲಿ ಕೆಳಗಡೆ ರೌಂಡ್ ಶೇಪ್ ಇರುತ್ತಲ್ಲ, ಆ ರಿಂಗ್ ಬಗ್ಗೆ ಹೇಳಕೊಟ್ಟಿದ್ದೀರಾ. ಓಕೆ, ನೆಕ್ಸ್ಟ್ ಅಕ್ಕಿ ಅಂತ ಬಂದಾಗ ತಲೆ ಬುರುಡೆನ ಯಾವ ತರ ನೋಡ್ಬೇಕಾಗತ್ತೆ ಸರ್? ಸರ್, ತಲೆ ಬುರುಡೆ ಒಳಗೆ ಏನಿಲ್ಲ. ಒಂದು ಚಿಕ್ಕ ಮೂತಿ ಬರುತ್ತೆ, ದಪ್ಪ ಮೂತಿ ಬರುತ್ತೆ, ಉದ್ದ ಚೊಂಚ್ ಬರುತ್ತೆ, ಸಣ್ಣ ತಲೆ ಬರುತ್ತೆ. ಓಕೆ, ಏನೊಂದಕ್ಕೂ ರಕ್ತ. ಓಕೆ, ರಕ್ತ ನೋಡ್ಬೇಕು ಅಷ್ಟೇ. ಅದೇ ಹೇಳಿದ್ನಲ್ಲ, ಬ್ಲಡ್ ಲೈನ್. ಇವಾಗ ನಾವು ಒಂದು ಪ್ಯಾಟರ್ನ್ ಅಂತ ಹಿಡ್ಕೊಂಡಾಗ ಒಬ್ಬೊಬ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದೊಡ್ಡತೀರಿ ಅಂದ್ರೆ 10ನೇ ಗರಿ ಬಂದ್ಬಿಟ್ಟು ಉದ್ದ ಇರಬೇಕು ಅಂತ ಹೇಳ್ತಾರೆ. ಒಬ್ಬೊಬ್ರು ಏನ್ ಹೇಳ್ತಾರೆ 10ನೇ ಗರಿ ಯಾವತ್ತು ಚಿಕ್ಕದಾಗಿರ್ಬೇಕು ಅಂತ ಹೇಳ್ತಾರೆ. ಇದ್ರಲ್ಲಿ ನಿಮ್ಮ ಅನುಭವ ಏನ್ ಹೇಳ್ತೀರಾ ಸರ್? ಇಲ್ಲ ಸರ್, 10ನೇ ಗರಿ ಬಂದ್ಬಿಟ್ಟು 9ನೇ ಗರಿ ಅಕ್ಕಪಕ್ಕ ಹತ್ರ ಇರ್ಬೇಕು. ಓಕೆ, ಹತ್ರ ದೂರ ಇರಬೇಕು. ಅದೆಲ್ಲ ಸುಳ್ಳು ಮಾತಾಡಲ್ಲ. ಇವಾಗ ಏನಂತ ಹೇಳಿದ್ರೆ ಲಾಸ್ಟ್ ತಿರಿ ಅಂತ ಬಂದಾಗ ಅದರಲ್ಲಿ ಗ್ಯಾಪ್ ಅಂತ ನೋಡ್ಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ? ಸುಳ್ಳು ಸರ್, ಸುಳ್ಳು ಸರ್, ಅದೆಲ್ಲ ಸುಳ್ಳು. ಗ್ಯಾಪ್ ಗೀಪ್ ಎಲ್ಲ ಸುಳ್ಳು. ಒಂದು ಅಕ್ಕಿ ಹಿಡ್ಕೊಂಡಾಗ ಓಪನ್ ಮಾಡಿದಾಗ ವೆಂಟಿಲೇಟ್ ಎಲ್ಲ ಒಂದೇ ಸಮ ಇರುತ್ತೆ. ಓಪನ್ ಮಾಡಿದಾಗ, ರೆಕ್ಕೆ ಓಪನ್ ಮಾಡಿದಾಗ. ಓಕೆ, ಇನ್ನ ಒಂದು ಅಕ್ಕಿಗಳಲ್ಲಿ ನೀವು ನೋಡಿದಂತ ಅನುಭವದಲ್ಲಿ ಇನ್ನ ಬೇರೆ ಏನೇನು ಸಿಂಪ್ಟಮ್ಸ್? ಇವಾಗ ನಾನು ಸಾಕ್ಬೇಕು ಅಂತ ಬರ್ತೀನಿ, ನಂತರ ಸುಮಾರು ಜನ ಇವಾಗ ಏನಂತ ಹೇಳಿದ್ರೆ ಹೊಸ ಶಬ್ದರುಗಳು ಬಂದಿದ್ದಾರೆ. ಈ ವರ್ಷ ನಾನು ಆಡಿಸ್ಲೇಬೇಕು ಅಂತ ಬಂದಾಗ ನೀವು ಅದನ್ನು ಯಾವ ರೀತಿಲಿ ಚಾಯ್ಸ್ ಮಾಡಬೇಕು ಅಂತ ಹೇಳ್ತೀರಾ ಸರ್? ನಾನು ಬಂದ್ಬಿಟ್ಟು ಮೈ ನೋಡ್ತೀನಿ, ಕಲರ್ ನೋಡ್ತೀನಿ, ಆಮೇಲೆ ಕಾಲು ನೋಡ್ತೀನಿ, ಆಮೇಲೆ ಕಣ್ಣು ನೋಡ್ತೀನಿ. ಓಕೆ, ನೋಡಿದ್ರೆ ಹಿಂಗೆ ಬಿಟ್ಟಾಗ ನನಗೆ ಅನ್ಬೇಕು, ಹಿಂಗೆ ಹಿಂದಕ್ಕೆ ಬರಬೇಕು. ಓಕೆ, ಹಿಂದಕ್ಕೆ ಬರೋಂಥ ಅಕ್ಕಿನ ನೀವು ಸಲ್ಕನೆ ಇರ್ಬೇಕು ಅಕ್ಕಿಗೆ. ಓಕೆ, ಕಾಲ್ ಅಂತ ಹೇಳಿದ್ರಲ್ಲ, ಕಾಲಲ್ಲಿ ಏನು ನೋಡ್ಬೇಕಾಗತ್ತೆ ಸರ್ ನಾವು? ಕಾಲಲ್ಲಿ ಬಂದು ಹಳೆ ಅಕ್ಕಿಗಳಿಗೆ ಬಂದ್ಬಿಟ್ಟು ಈ ಡಾರ್ಕ್ ಇದಿರುತ್ತೆ, ಏನಿರುತ್ತೆ ಬ್ಲ್ಯಾಕ್, ಡಾರ್ಕ್ ಕಲರು ರೆಡ್ ಇರುತ್ತೆ. ಅದು ಹಳೆ ಅಕ್ಕಿ. ನನಗೆ ನಾನು ತಿಳಿದಂಗೆ ನಾವು ಚಿಕ್ಕ ಹುಡುಗನಿಂದ ನೋಡ್ತಾ ಇರೋದು. ಓಕೆ, ಈ ಕಾಲಲ್ಲೆಲ್ಲ ತುಂಬಾನೇ ಜನ ಕಟ್ಸ್ಕೊಂಡು ನೋಡ್ತಾರೆ, ಈ ರಿಂಗ್ ಅಂದ್ರೆ ಇದು, ಅದ್ರದ್ದು ಏನಾದ್ರು? ಅದೆಲ್ಲ ಸುಳ್ಳು ಮಾತು ಸರ್, ಅದೆಲ್ಲ ಏನು ನೋಡಲ್ಲ. ಅದೆಲ್ಲ ನಾನು ಏನು ನೋಡೋದು. ಓಕೆ, ನೀವು ಕಾಲ ಏನಂತಂದ್ರೆ ಪ್ಯೂರ್ ರೆಡ್ ಆಗಿ ಒಂಥರ ಡಾರ್ಕ್ನೆಸ್ ಆಗಿ ಇರಬೇಕು ಅಂತ ನಿಮ್ಮ ಒಂದು ಅನುಭವ. ರೆಕ್ಕೆ ಅಂತ ಬಂದಾಗ ಏನೇನು ನೋಡ್ತೀರಾ ಸರ್ ರೆಕ್ಕೆಯಲ್ಲಿ? ರೆಕ್ಕೆ ಎಲ್ಲ ನಾನು ರೆಕ್ಕೆ ಬಂದ್ಬಿಟ್ಟು ಗಟ್ಟಿ, ದಪ್ಪ ಇರುತ್ತಲ್ಲ ರೆಕ್ಕೆ, ಗಟ್ಟಿ ಇದೆಯಾ ಇಲ್ಲ. ಓಕೆ, ಅದು ನೋಡ್ತೀನಿ ಸರ್. ಇನ್ನೊಂದೇನಂತ ಹೇಳಿದ್ರೆ, ಇವಾಗ ನಿಮ್ಮ ಒಂದು ಅನುಭವದಲ್ಲಿ ಯಾರ್ಯಾರು ನಿಮ್ಮ ಜೊತೆಲಿ ಒಡನಾಟ ಇಟ್ಕೊಂಡ್ಬಂದ್ರು ಸರ್? ಯಾರ್ಯಾರು ನೋಡಿದ್ದೀರಾ ಸರ್ ಹಿರಿಯರ್ ಅಂತ ಬಂದಾಗ? ಹಿರಿಯರು ಬಂದಾಗ ತುಂಬಾ ಹಳೆ ತಲೆಗಳನ್ನೆಲ್ಲ ನೋಡಿದ್ದೀನಿ ನಾನು. ಓಕೆ, ಯಾರು ಹೆಸರು ಹೇಳಬೇಕಾ? ಅವ್ರ ಹೆಸರು ಹೇಳಿ ಸರ್, ಯಾರ್ಯಾರು ನೋಡಿ? ಮೈನ್ ಆಗಿ ಜಯರಾಮ್ ಅವರು, ಜಯರಾಮ್, ಪದ್ಮ ಅವ್ರ ಅಣ್ಣ, ಓಕೆ, ನರಸಿಂಹಯ್ಯ ಮಕ್ಕಳು, ವೆಂಕಟಪ್ಪ, ಓಕೆ ಅವರು, ಆಮೇಲೆ ಸೀನಣ್ಣ, ಓಕೆ, ಆಮೇಲೆ ಕಾಪುಡಿ ರಂಗಪ್ಪ, ಓಕೆ, ಆಮೇಲೆ ಇವರು ಕಿವುಡು ಮುನಿಯಪ್ಪ, ಆಮೇಲೆ ಈ ಕಡೆ ಮತ್ತೊಬ್ಬನ ಹೆಸರುಗಳೆಲ್ಲ. ಓಕೆ ಸರ್, ಇವಾಗ ನೀವು ಒಬ್ಬೊಬ್ರದ್ದು ಹೇಳಕ್ಕೆ ತಗೊಳ್ರಿ. ನೀಲ್ಕಂಠಪ್ಪ ಅವ್ರು ಇವಾಗ ಇವರು ಇಷ್ಟು ದೊಡ್ಡ ಹಿರಿಯರದೆಲ್ಲ ಹೇಳಿದ್ರು. ಅವ್ರವ್ರು ಯಾರ್ಯಾರು ಯಾವ್ಯಾವ ಒಂದು ಬಣ್ಣಗಳದು ಅಕ್ಕಿಗಳನ್ನ ಇಟ್ಟಿದ್ರು ಅಂತ ನೀವು ಹೇಳಕ್ ಹೊಡ್ತೀರಾ? ಯಾವ್ಯಾವ ಜಾತಿ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಯಾರ್ಯಾರು ಎಕ್ಸ್ಪರ್ಟು ಆ ಒಂದು ಜಾತಿಗಳಲ್ಲಿ? ಯಾರು? ಕಿವುಡು ಮುನಿಯಪ್ಪ ಅವರದು ಅಕ್ಕಿಗಳು, ಬೂರಿಗಳಿತ್ತು ಅವ್ರ ಹತ್ರ, ಧೂಮಗಳಿತ್ತು, ರೇಗ್ದಾರ್ಗಳಿತ್ತು. ಓಕೆ, ತರಕಾರಿ ಕೃಷ್ಣಪ್ಪ ಅವರು ನೋಡಿ ಹೆಸರು ಹೇಳಿ ಮತ್ತೊಬ್ಬರಿಗೆ, ತರಕಾರಿ ಕೃಷ್ಣಪ್ಪ ಅವ್ರ ಅಕ್ಕಿಗಳು ಅಲ್ಲಿತ್ತು. ಅವ್ರ ಹತ್ರ ಎಲ್ಲ ಪ್ರತಿಯೊಂದು ಮಿಕ್ಸ್, ಪ್ರತಿಯೊಂದು ಇತ್ತು, ಪ್ರತಿಯೊಂದು ಬಣ್ಣದ್ದು ಎಲ್ಲ ಅವ್ರದ್ದೆಲ್ಲ ಆಡ್ತು. ನಾನೇ ಅಂಪೇರ್ ಆಗಿ ಹೋಗಿದ್ದೀನಿ ಅವಾಗ. ಸಾಚ ಅಕ್ಕಿಗಳು. ರಾಗಿ ಮೇಯ್ಬೇಕು, 2 ಕಳ್ಳೆಕಾಳು ತಿನ್ಬೇಕು, ಅಕ್ಕಿ ಆಡ್ಬೇಕು. ಇವಾಗ ಏನೋ ಮಾಡ್ತಾರೆ, ಏನೋ ಗೋಲಿಗಳು ಹಾಕ್ತಾರೆ ಅಂತ, ಅದೆಲ್ಲ ನಮಗೆಲ್ಲ ಗೊತ್ತಿಲ್ಲ.
ಇವಾಗಲೂ ನಾವು ಅದೇ ಬಿಡೋದು ಹಂಗೆ. ರಾಗಿ ಮೇಯ್ಬೇಕು, ದೊಡ್ಡ ಕಾಳು ತಿನ್ಬೇಕು, ಅಕ್ಕಿ ಆಡ್ಬೇಕು, ನೀರು ಕುಡ್ಬೇಕು. ಮತ್ತೆ ಬೇರೆಯವರು ಇವಾಗ ಬೂರಿ ಲೈನ್ ಬಿಟ್ರೆ ಮತ್ತೆ ಯಾರ್ಯಾರ್ದು ನೋಡಿದಾರ ಸರ್? ಬೇರೆ ಯಾವ್ಯಾವ ಜಾತಿಗಳದು ಬಣ್ಣಗಳು ಇಟ್ಕೊಂಡಿದ್ರು, ಯಾರ್ಯಾರು ಇಟ್ಟಿದ್ರು ಅವತ್ತೊಂದು ಟೈಮಲ್ಲಿ? ಆವತ್ತಿನ ಟೈಮಲ್ಲಿ ಬಂದ್ಬಿಟ್ಟು ಕಿವುಡು ಮುನಿಯಪ್ಪರದಾಯಿತು, ನಮ್ಮ ತರಕಾರಿ ಕೃಷ್ಣಪ್ಪವರು ಅವರು ಬಂದ್ಬಿಟ್ಟು ರೇಗ್ದಾರ್ಗಳು, ಕಪ್ಪು ರೇಗ್ದಾರ್ಗಳು, ಅದೇ ಕೊಲ್ಮಿ ರೇಗ್ದಾರ್ಗಳು. ಓಕೆ. ಆಮೇಲೆ ಧೂಮಗಳು ಇಕ್ಕಿದ್ರು. ಓಕೆ. ಆಮೇಲೆ ಇದು ಇಕ್ಕಿದ್ರು ಗುಲ್ದಾರ್ಗಳು ಅವ್ರ ಮನೇಲಿ. ಓಕೆ. ಮತ್ತೆ ಬೇರೆ ಹಿರಿಯರು ಇನ್ನ ಹೇಳ್ತಾವ್ರ? ನಮ್ಮ ಸೀನಣ್ಣ ಅವರು, ಯಾವ ಸೀನಣ್ಣ? ಪೈಲ್ವಾನ್ ಸೀನಣ್ಣ. ಓಕೆ. ಅವ್ರದ್ದು ಮೆರವಣಿಗೆ ಜಾತಿ ಅಂತ ಇಟ್ಕೊಂಡಿದ್ರು. ಸಬ್ಜಾಗಳು. ಓಕೆ. ಆಡಿದೆ ಸಬ್ಜಾ, ಯಾರಿಗೂ ಗೊತ್ತಿಲ್ಲ. ನಾನು ಅವಾಗಲೇ 5ನೇ ಕ್ಲಾಸ್, ನಮ್ಮ ಸ್ಕೂಲಿಂದ ಫೀಲ್ಡಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಯುನೈಟೆಡ್ ಮಿಷನ್ ಹೈಸ್ಕೂಲ್ ಓದಿದ್ದು ನಾನು. ಓಕೆ. ಅಲ್ಲಿ ಕೆಳಗಡೆ ಕುಂತ್ಕೊಂಡು ಆ ಅಕ್ಕಿನ ನೋಡ್ಕೊಂಡು ಕುಂತಿರ್ತಾ ಇದ್ದೆ. ಓಕೆ. ಸಬ್ಜಾ ಮೆರವಣಿಗೆ ಅಂದ್ಬಿಟ್ಟು ಹೆಸರಿಕ್ಕೋದು. ಅದು ಪಂದ್ಯ ಹೊಡೆದಿದ್ದಕ್ಕೆ ಮೆರವಣಿಗೆ. ಸರ್, ಏನಂತ ಹೇಳಿದ್ರೆ ನೀವು ಅವಾಗಲೇ ಹೇಳಿದ್ರಿ ಅಕ್ಕಿಲಿ ಏನೇನೋ ಒಂದು ಸಿಂಪ್ಟಮ್ಸ್ ನೋಡ್ಬೇಕು ಅಂತ. ಯಾಕಂದ್ರೆ ಇವಾಗ ಹೊಸದಾಗಿ ಸುಮಾರು ಸಾಕಷ್ಟು ಜನ ಬಂದಿದ್ದಾರೆ, ಹಿರಿಯರಲ್ದೇನೆ ಇವಾಗ ಸಾಕಷ್ಟು ಹೊಸಬ್ರು ಬಂದು ಶೋಕಿ ಮಾಡ್ತಾ ಇದ್ದಾರೆ, ಆಯ್ತಾ? ಅವ್ರಿಗೆ ಈ ಅಕ್ಕಿಲಿ ನಿಮ್ಮನೆ ಅಕ್ಕಿನೇ ಆಗಿರೋದ್ರಿಂದ ಇದ್ರ ಬಗ್ಗೆ ಯಾವ ಥರ ಇರಬೇಕು, ಹೆಂಗಿರ್ಬೇಕು ಅಂತ ನೀವು ಹೇಳ್ಬೇಕು ಅಂತ ಕೇಳ್ಕೊಂತೀನಿ ಸರ್. ಕಲರು. ಓಕೆ. ತಲೆಗಿನ ಮೇಲ್ಗಡೆ ಬಣ್ಣ. ಓಕೆ. ಬಣ್ಣ, ಕಣ್ಣು. ಓಕೆ. ಕಾಲು, ಪಕೋಟ. ಓಕೆ. ಪಕೋಟ ಹೆಂಗಿದೆ ಓಕೆ. ಇದು, ಅದನ್ನು ನೋಡಿ ಜಾತಿ ಇದೀನಿ. ಜಾತಿ. ಇವಾಗ ಕಣ್ಣಲ್ಲಿ ಅಂತ ಹೇಳಿದ್ರೆ ಕಣ್ಣಲ್ಲಿ ಏನು ನೋಡ್ತೀರಾ ಸರ್? ಕಣ್ಣಲ್ಲಿ ಕಣ್ಣು ಗೋಲ್ಡ್ ಶೇಡು. ಓಕೆ. ನೀರು ಕಣ್ಣು. ಓಕೆ. ಆಮೇಲೆ ಈ ಕಣ್ಣು ಪುತ್ಲಿಯಲ್ಲಿ ಇರೋಂಥ ಕಲರ್. ನೀವು ಡಾರ್ಕ್ ಪುತ್ಲಿನ ಇದ್ ಮಾಡ್ತೀರಾ, ಅಂದ್ರೆ ಡಾರ್ಕ್ ಬ್ಲ್ಯಾಕ್ ಆಗಿರ್ಬೇಕು, ಜೆಟ್ ಬ್ಲ್ಯಾಕ್ ತರ ಇರಬೇಕು ಅಂತ ನೀವು ಇದ್ ಮಾಡ್ತೀರಾ. ಮತ್ತೆ ಇನ್ನೊಂದ್ ಅಂತ ಹೇಳಿದ್ರೆ ನೀವು ಪಕೋಟದಲ್ಲಿ ಏನ್ ನೋಡ್ಬೇಕಾಗತ್ತೆ? ಯಾಕಂದ್ರೆ ಸಾಕಷ್ಟು ಜನ ಏನಂತ ಹೇಳಿದ್ರೆ ಸುಮಾರಷ್ಟು ಕೀಲ್ ಬೋನ್ ನೋಡೋರು ಇದಾರೆ, ಆಯ್ತಾ? ಅದು 3 ಬೋನ್ ಅಲ್ಲಿ ಅದನ್ನ ಯಾವ್ದು ನೋಡ್ಬೇಕಾಗತ್ತೆ ನಾವು ಅಂತ? ಸರ್, ಈ ರಕ್ಕೆ ಪಕೋಟ ಇದೆಯಲ್ಲ, ಇದು ಗಟ್ಟಿ ಇದೆಯಾ, ಓಕೆ, ದಪ್ಪ ಇದೆಯಾ ಅಂಕೆ, ಅದ್ ನೋಡ್ತೀನಿ. ರಕ್ಕೆ ಒಳಗಡೆ ಗಟ್ಟಿ ಇದೆಯಾ, ಓಕೆ, ಅದನ್ನ ನೋಡ್ತೀನಿ. ಓಕೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಇವಾಗ ಬಂದ್ಬಿಟ್ಟು ಇವಾಗ ಈ ಒಂದು ರೆಕ್ಕೆಗಳಲ್ಲಿ ಏನ್ ಬರುತ್ತೆ, ಈ ಒಂದು ಇದರಲ್ಲಿ ಬಂದ್ಬಿಟ್ಟು ಗಟ್ಟಿ ಇರ್ಬೇಕು ಅಂತ ಒಂದು. ಹೌದು. ಅದಾದ ನೆಕ್ಸ್ಟ್ ಇಲ್ಲಿ ಪಕೋಟದಲ್ಲಿ ಇಲ್ಲಿ ಒಂದು ಫಿಟ್ನೆಸ್ ಆಗಿ ಒಂದು ಗಟ್ಟಿ ಬೋನ್ ಇರಬೇಕು ಅಂತ ನೀವು ಹೇಳೋದು. ಮತ್ತೆ ಕಾಲು ಅಂತ ಹೇಳಿದ್ರಲ್ಲ, ಕಾಲಲ್ಲಿ ಏನ್ ನೋಡ್ಬೇಕಾಗತ್ತೆ ಸರ್? ಕಾಲಲ್ಲಿ ಡಾರ್ಕ್ ರೆಡ್. ಡಾರ್ಕ್ ರೆಡ್. ಇವಾಗ ಹಳೆ ಅಕ್ಕಿಗಳಲ್ಲಿ ಇವಾಗ ಇದರಲ್ಲಿ ಡಾರ್ಕ್ ಇದೆಯಾ, ಹೇಗಿದೆ ಸರ್? ಇದೆ ಡಾರ್ಕ್ ಇದೆ. ಡಾರ್ಕ್ ಇದೆ ಇದು. ಓಕೆ. ಈ ಚೋಂಚು ಅಂತ ಬಂದಾಗ ಅದ್ರಲ್ಲಿ ಏನಂತ ನೋಡ್ತೀರಾ ಸರ್? ಚೋಂಚ್ ಬಂದ್ರೆ ಈ ಚೋಂಚಲ್ಲಿ ಹಳೆ ಅಕ್ಕಿಗಳಿಗೆ ಉದ್ದ ಚೋಂಚದ ಬೇರೆ ಜಾತಿ ಇದೆ. ಓಕೆ. ಈ ಇನ್ನ ಚೆನ್ನಾಗಿರೋದಂದ್ರೆ ಚಿಕ್ಕ ಚೋಂಚ್ ಬರುತ್ತೆ. ಓಕೆ. ಇವಾಗ ಈ ತರ ಚಿಕ್ಕ ಚೋಂಚಲ್ಲಿ ಇವಾಗ ಈ ಹೆಡ್ಡಲ್ಲಿ ಏನಾದ್ರು ನೋಡೋಂಥದ್ದು ಏನಾದ್ರು ಇದೆಯಾ ಸರ್? ತಲೆಯಲ್ಲಿ ಏನಾದ್ರು? ಯಾಕಂದ್ರೆ ಒಂದು ತಲೆ ಬಂದ್ಬಿಟ್ಟು 4 ತರ ತಲೆನ ಡಿವೈಡ್ ಮಾಡ್ತಾರೆ, ಆಯ್ತಾ? 4 ತರ ಡಿವೈಡ್ ಅಲ್ಲಿ ಯಾವ ಅಕ್ಕಿ ಚೆನ್ನಾಗಿ ಆಡುತ್ತೆ ಅಂತ ನಿಮ್ಮೊಂದು ಅನುಭವ? 2 ಆಡುತ್ತೆ ಸರ್, 2 ಆಡುತ್ತೆ. ಜಾತಿಯಲ್ಲಿದ್ರೆ, ಬ್ಲಡ್ ಲೈನ್ ಅಲ್ಲಿ ಇದ್ರೆ 2 ಆಡುತ್ತೆ. ಓಕೆ. ಇವಾಗ ಇದು ಬಣ್ಣ ಅಂತ ಬಂದಾಗ ನಮ್ಮ ಒಂದು ವೆದರ್ಗೆ ತಕ್ಕನಾಗೆ ಇದಾಗತ್ತೆ. ಅಂದ್ರೆ ಹೇಳಿದ್ರೆ ಒಂದ್ಸತಿ ಬಿಸಿಲಲ್ಲ ಒಂದು ಅಕ್ಕಿ ಆಡೋದಿರುತ್ತೆ, ಮತ್ತೆ ಮಳೆಯಲ್ಲಿ ಆಡೋ ಅಕ್ಕಿಗಳು ಇರ್ತವೆ. ಅದನ್ನ ಯಾವ ತರ ನಾವು ಕಂಡುಹಿಡಿಯೋದು ಸರ್? ಅದು ಅಕ್ಕಿಯಲ್ಲಿ ನೋಡಿ ಹೇಳ್ತಾ ಇರೋದು ಸರ್. ರಕ್ಕೆ ಹಾಕೋಗ್ಲೇ ಹೇಳ್ಬೋದು ನಾವು. ಓಕೆ. ಇಷ್ಟೇ ಟೈಮ್ ಮಾಡುತ್ತೆ, ಇಷ್ಟೇ ಟೈಮ್ ಮಾಡಲ್ಲ ಅನ್ನೋದು ಹೇಳ್ಬೋದು. ಓಕೆ. ಅಂದ್ರೆ ನೀವು ಅದು ನೆಲದ ಮೇಲೆ ಬಿಟ್ಟು ಹೇಳ್ಬೇಕಾ, ಇಲ್ಲಾಂದ್ರೆ ಮೇಲ್ಗಡೆ ಆಕಾಶ ಆರೋಗ ಹೇಳ್ಬೋದು. ಆರುವಾಗ ಇಷ್ಟೇ ಆಡುತ್ತೆ, ಇಷ್ಟೇ ಟೈಮ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ ಸರ್. ಇವಾಗ ಒಂದು ಒಳ್ಳೆ ಉತ್ತಮ ಅಕ್ಕಿ ಅಂತ ಹೇಳಿದ್ರೆ ದೂರ ಬಾರ ಹೋಗೋ ಅಕ್ಕಿ ಒಳ್ಳೇದಾ, ಇಲ್ಲಾಂದ್ರೆ ಮನೆ ಹಿಡ್ಕೊಂಡೇ ಆಡುತ್ತಲ್ಲ ಅದು ಒಳ್ಳೇದಾ ಸರ್? ದೂರ ಬರೋ ಹೋಗೋ ಅಕ್ಕಿ ಒಳ್ಳೇದು. ಮನೆ ಹತ್ರ ಬರ್ತಾ ಬರ್ತಾ ಕೆಳಗಡೆನೇ ಬರ್ತಾ ಬರ್ತಾ ಮನೆ ಅಷ್ಟು ದೂರದಲ್ಲಿ ಒಳ್ಳೆ ಇದು ಮಾಡಿಕೊಂಡು ಮೇಲಾಗೋ ಅಕ್ಕಿ ಒಳ್ಳೇದು. ಹಂಗೆ ಮುಂದಕ್ಕೆ ಹೋಗ್ಬೇಕು. ಓಕೆ. ಇವಾಗ ಸಾಕಷ್ಟು ಏನಂತ ಹೇಳಿದ್ರೆ ಛತ್ರಿ ನೋಡಿದ ತಕ್ಷಣ ಬಾಜಿ ಮಾಡ್ತದೆ. ಹೌದು. ಒಂದೊಂದು ಕೆಲವು ಅಕ್ಕಿಗಳು ಬಾಜಿನೇ ಮಾಡಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಹಳೆ ಅಕ್ಕಿಗಳಲ್ಲಿ ಬಂದ್ಬಿಟ್ಟು ಬಾಜಿ ಮಾಡೋದು 4 ಅವರ್ ಮೇಲೆ, ಇಲ್ಲ 5 ಅವರ್ ಹೊಡೆದ್ರೆ ಇಷ್ಟೊತ್ತಿಗೆ ಬಂದು ತಿರ್ಗಾ ಹೊಡೆಯುತ್ತೆ. ಬಿಟ್ಟಾಗ ಹೊಡಿಬೇಕು, ತಿರ್ಗಾ 4 ಅವರ್ 5 ಅವರ್ ಮೇಲೆ ಹೊಡಿಬೇಕು. ಸಾಯಂಕಾಲ 3 ಗಂಟೆ ಹಂಗೆ ಹೊಡೆದ್ರೆ ಇಷ್ಟೊತ್ತಿಗೆ ಕುಂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಆ ಥರ ಇದು. ಅಂದ್ರೆ ಇವಾಗ ನೀವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಅಕ್ಕಿ ಶೋಕಿ ಮಾಡಬೇಕು ಅಂತ ಬಂದಾಗ ಅಬ್ಸರ್ವೇಷನ್ನು, ಅದಕ್ಕೆ ಒಬ್ಬ ಒಳ್ಳೆ ಉತ್ತಮವಾದ ಜಾಕಿ
ತುಂಬಾನೇ ಇಂಪಾರ್ಟೆಂಟ್ ಅಂತ ನೀವು ಹೇಳೋದು. ಯಾಕಂದ್ರೆ ಅದನ್ನ ಪ್ರತಿಯೊಂದನ್ನು ಅದನ್ನು ಒಂದೊಂದನ್ನು ಮೂಮೆಂಟ್ ಕೂಡ ಅಬ್ಸರ್ವ್ ಮಾಡದೆ ಒಂದು ಅಕ್ಕಿ ಶೋಕಿ ಅಂತ ನೀವು ಹೇಳೋದಾಗತ್ತೆ. ಓಕೆ ಸರ್, ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಈ ಅಕ್ಕಿಗಳಲ್ಲಿ ಬ್ರೀಡಿಂಗ್ ಅಂತ ನಾವು ಹಾಕ್ಬೇಕಾದ್ರೆ ಹೆಂಗೆ ನೋಡಿ ನಾವು ಬ್ರೀಡಿಂಗ್ ಹಾಕ್ಬೇಕಾಗತ್ತೆ ಸರ್? ಸರ್ ಬ್ರೀಡಿಂಗ್ ಬಂದ್ಬಿಟ್ಟು ಅವ್ರ ಜಾತಿ ಯಾವುದು, ಇವ್ರ ಜಾತಿ ಯಾವುದು, ನಿಮ್ಮದು ನಮ್ಮದು ಯಾವುದು, ಅವ್ರ ಅಕ್ಕಿಗಳಲ್ಲಿ ಅವ್ರ ಅಕ್ಕಿಗೆ ಹಿಡ್ಕೊಳ್ಳುತ್ತಾ ಅದನ್ನ ತಿಳ್ಕೊಬೇಕು ಫಸ್ಟ್. ಓಕೆ, ತಿಳ್ಕೊಂಡು ಅಕ್ಕಿ ಮಾಡ್ಬೋದು, ಅಕ್ಕಿ ಆಡೋ ಅಕ್ಕಿ ಮಾಡ್ಬೋದು. ಓಕೆ ಸರ್, ಇವಾಗ ಇನ್ನೊಂದು ಅಂತ ಹೇಳಿದ್ರೆ ನೀವು ಅವಾಗಲೇ ಹೇಳ್ದಂಗೆ ಇವಾಗ ಒಬ್ರದ್ದು ಅಕ್ಕಿ, ಇವಾಗ ನನ್ನ ಮನೆ ಅಕ್ಕಿ ಇವಾಗ ಒಂದು 8 ಅವರ್ 10 ಅವರ್ ಆಡ್ತಾ ಇದೆ ಅಂತ ಇಟ್ಕೊಳ್ಳಿ. ಇವಾಗ ನಿಮ್ಮ ಮನೆಯಿಂದ ಒಂದು 8 ತಗೊಂಬಂದು ಅದಕ್ಕೆ ಜೊತೆ ನಿಮ್ದು 8 ಅವರ್ 10 ಅವರ್ ಆಡಿತ್ತು ಅಂತ ಹೇಳಿದ್ರೆ ಅದಕ್ಕೂ ಮ್ಯಾಚ್ ಆಗತ್ತೆ ಅಂತ ಹೇಳ್ತೀರಾ? ಸುಮಾರಷ್ಟು ಏನಂತ ಹೇಳಿದ್ರೆ ನಮ್ಮ ಒಂದು ಇವಾಗ ಏನಂತ ಹೇಳಿದ್ರೆ ಇವಾಗ ನಮ್ಮ ಅಕ್ಕಿ ಆಡ್ತಾ ಇದೆ, ಅದಕ್ಕೊಂದು ಒಳ್ಳೆ ಜೊತೆ ಹಾಕ್ಬಿಟ್ಟು ಇನ್ನೊಂದು ಆಡ್ಬೇಕು ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ 8 ಅವರ್ 10 ಅವರ್ ಆಡ್ತಾರ ಅಕ್ಕಿಗಳನ್ನೇ ಹುಡ್ಕೊಂಡೋಗಿ ಅದಕ್ಕೆ ಜೊತೆ ಆಗ್ತಾ ಇದಾರೆ. ಇವಾಗ ಏನಾರು ನಾವು ಕೇಳಿದ್ರೆ ಸರ್ ಇದು 8 ಅವರ್ ಆಡಿತ್ತು, ಅದನ್ನ ತಗೊಂಬಂದಿದ್ದೀನಿ, ಇದು ನಮ್ಮನೇಲಿ ಆಡ್ತಾ ಇದ್ದು ಒಂದು 8 ಅವರ್ ಇತ್ತು, ಇದಕ್ಕೆ ತಗೊಂಬಂದು ಜೊತೆ ಮಾಡಿದೀನಿ ಅಂತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಸರ್ ಹಳೆ ಲೈನ್ ಇದ್ರೆ ನಿಮ್ಮದು ನಮ್ಮದು ಅದಕ್ಕೆ ಅಕ್ಕಿ ಆಡುತ್ತೆ, ಇಲ್ಲ ಅಂದ್ರೆ ಅಕ್ಕಿ ಆಡಲ್ಲ. ಸುಮ್ಮನೆ ಸಾಯಂಕಾಲವರೆಗೂ ಆಡಿದ್ರೆ ಅಕ್ಕಿ ಆಡಲ್ಲ, ಅದೆಲ್ಲ ಸುಳ್ಳು ಮಾತು. ಹಳೆ ಲೈನ್ ಇರಬೇಕು. ಸರ್ ನಾನು ಇವಾಗ ನೀವು ಅವಾಗಲೇ ಹಂಗೆ ಹೇಳಿದ್ರೆ ಒಂದು ಮಾತು ಹೇಳಿದ್ರೆ ಎಲ್ಲಾರ್ದು ಅಕ್ಕಿಗಳು ಯಾರನ್ನು ಅವರೇ ಸೃಷ್ಟಿ ಮಾಡಿದ ಅಕ್ಕಿಗಳು ಯಾವುದು ಇಲ್ಲ, ಎಲ್ಲಾರು ಅವ್ರು ಕೂಡ ಬೇರೆ ಕಡೆಯಿಂದ ತಗೊಂಬಂದಿದ್ದೇನೆ. ಬಟ್ ಏನಂತ ಹೇಳಿದ್ರೆ ಅದನ್ನ ಕಂಟಿನ್ಯೂಟಿ ಮಾಡ್ಕೊಂಡು ಅವ್ರದ್ದು ಯಾವ್ದೊಂದು ಸಬ್ಜಾ ಅಂದ್ರೆ ಸಬ್ಜಾ ಲೈನೇ ಒಂದು ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನೀವ್ ಹೇಳಿದ್ರಿ. ಇವಾಗ ನಾನು ಕೇಳೋದೇನಂತ ಹೇಳಿದ್ರೆ ಎಲ್ಲಾ ಪಾರಿವಾಳಗಳು ಒಂದೇ ಅಲ್ವಾ, ಅದರಲ್ಲಿ ಬ್ಲಡ್ ಲೈನ್ ಅಂತ ಅನ್ನೋದು ಏನ್ ಬಂತು ಅಂತ? ಸರ್ ಅವರು ನಿಮ್ಮ ಮನೇಲಿ ಇರುತ್ತೆ ಅಕ್ಕಿ, ನಿಮ್ಮ ಜಾತಿನೇ ಮಾಡಿಕೊಂಡಿದ್ರು ಹಳಬರು ಆ ಕಾಲದವರು. ಓಕೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದಿರ್ತಾರೆ. ನಾವು ಅದೇ ತರ ನಾವು ಕಂಟಿನ್ಯೂ ಇದ್ರ ಮೇಲೆ ಇದಾಗುತ್ತೆ. ಸರ್ ಇನ್ನೊಂದೇನಂತ ಹೇಳಿದ್ರೆ ಜಾಸ್ತಿ ಇನ್ಬ್ರೀಡ್ ಮಾಡ್ತಾ ಇದ್ರೆ ಅಕ್ಕಿಗಳು ಆಡಲ್ಲ ಅನ್ನೋ ಒಂದು ಸಾಕಷ್ಟು ಹಿರಿಯರದು ಒಂದು ವಾದ ಇದೆ. ಸಾಕಷ್ಟು ಹಿರಿಯರು ಅಂದ್ರೆ ಇವಾಗ ಇರೋರು ಸರ್, ಹಳೆ ಕಾಲದವ್ರು ಯಾರು ಇಲ್ಲ ಆ ತರ. ಹಳೆ ಕಾಲದವ್ರು ಇನ್ಬ್ರೀಡ್ ಮಾಡ್ಕೊಳ್ತಾನೆ ಹೋಗ್ಬೋದು. ಹೌದು ಸರ್, ನಿಜ ಸರ್. ನಾವೆಲ್ಲ ಇನ್ಬ್ರೀಡ್ ಇಕ್ಕಿದ್ದು. ಓಕೆ, ಬೇರೆ ಯಾವ್ದು ಇಕ್ಕಿರಲಿಲ್ಲ ನಮ್ಮ ಹತ್ರ. ಅಕ್ಕಿ ಕೊಟ್ಟವ್ರ ಹೆಸರು ಹೇಳ್ತೀನಿ ನಾನು ಬೇಕಾದ್ರೆ. ಓಕೆ, ಅಕ್ಕಿ ನನಗೆ ಕೊಟ್ಟವರು ಹೆಸರು ಹೇಳ್ತೀನಿ, ಯಾರು ಕೊಟ್ಟರು ನಮಗೆ ಅಕ್ಕಿ ಅನ್ನೋದು ಹೇಳ್ತೀನಿ. ಓಕೆ, ಇವಾಗ ಈ ಅಕ್ಕಿ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತ ಹೇಳಿದಾಗ ಇದು ಎಷ್ಟು ಅವರ್ ಆಡಿದೆ ಅಂತ ಸರ್? ಸರ್ ಇವುಗಳ ಸರ್ ಸಾಯಂಕಾಲವರೆಗೂ ಆಡ್ತಾರೆ. ಮರಿಗಳಲ್ಲಿ ಮರಿ ಅಕ್ಕಿ ಆಡ್ತಾರೆ ಈ ಜಾತಿ. ಆಲ್ರೆಡಿ ಆ ರಾಜು ಒಂದಿತ್ತು, ಯಾರು ಹೇಳಿಲ್ಲ ನನ್ನ ಹೆಸರು, ಎಲ್ಲೆಲ್ಲೋ ಆಡ್ತು ಅಕ್ಕಿಗಳು ಈ ಜಾತಿಯಲ್ಲಿ. ಆದರೆ ನನ್ನ ಹೆಸರು ಯಾರು ಹೇಳಿಲ್ಲ. ರಾಜು ನಾಗೊಂಡಳ್ಳಿ ರಾಜು, ಗಂಗೊಂಡಳ್ಳಿ ರಾಜು ಒಮ್ಮನೆ ಹೇಳಿದ್ ನನ್ನ ಹೆಸರು. ನಿಮ್ಮನೆ ಲೈನಲ್ಲಿ ಆಡಿದೆ ಅನ್ಬಿಟ್ಟು ಅಂತ. ಇದುವರೆಗೂ ಅಷ್ಟೆ ಯಾರು ಹೇಳಿಲ್ಲ. ಎಲ್ಲೆಲ್ಲೋ ಆಡಿದೆ ಅಕ್ಕಿ, ಯಾರು ಹೇಳಿಲ್ಲ. ಸರ್ ಇನ್ನೊಂದೇನಂತ ಹೇಳಿದ್ರೆ ನಿಮ್ದು ಅಂತ ಯಾವ್ದಾದ್ರು ಒಂದು ಒಳ್ಳೆ ತಳಿ ಒಳ್ಳೆ ಲೈನ್ ಅಂತ ಮಾಡಿದ್ದಾದ್ರೆ ಹೇಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಫೇವ್ರೆಟ್ ಲೈನ್ ಅಂತ ಹೇಳಿದ್ರೆ? ಯಾಕಂದ್ರೆ ಇವಾಗ ನಮ್ಗೆ ಲಾಸ್ಟ್ ಟೈಮ್ ಹೇಳ್ದಂಗೆನೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅಂದ್ರೆ ನಿಮ್ಮ ಮನೆಯವ್ರು ಕೂಡ ನೀವೇನಾದ್ರು ಕೆಲ್ಸಕ್ಕೆ ಹೋದಾಗ ಅವರು ಪಟ್ಟಗಳಿಗೆ ಕಾಳುಗಳು ಹೊಡಿತಿದ್ರು, ಇದು ಮಾಡ್ತಿದ್ರು ಅಂತ ಸಪೋರ್ಟ್ ಮಾಡ್ತಾ ಇದ್ರು ನಿಮ್ಮ ಮನೆಯವ್ರು ಕೂಡ. ಯಾಕಂದ್ರೆ ಇದು ಏನಂತ ಹೇಳಿದ್ರೆ ಸಾಕಷ್ಟು ಇವಾಗ ಬರ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಲೇಡೀಸ್ಗಳು ಬಂದು ಇವಾಗ ಅಕ್ಕಿ ಶುಕ್ಕಿ ಮಾಡ್ತಾ ಇದ್ದಾರೆ. ಬಟ್ ಅವತ್ತಿನ ಟೈಮಲ್ಲಿ ಮರಿಗಳು ಏನಂತ ಹೇಳಿದ್ರೆ ತನ್ನ ಮಕ್ಳ ತರನೇ ನಿಮ್ಮ ಮನೆಯವ್ರು ಕೂಡ ಅದನ್ನ ಸಾಕಿದ್ರು, ಇದ್ ಮಾಡಿದ್ರು ಅಂತ. ಅದನ್ನ ಇವಾಗ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಬೇಕಾದ್ರೆ ಹೇಳಿದ್ರು, ನಿಮ್ ಮನೇಲಿ ಒಂದು ತಾರ ಏನೋ 13 ಅವರ್ ಏನೋ ಆಡಿತ್ತಂತೆ, ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇ ಈ ತರ ಹೇಳಿದಾಗ ಎಷ್ಟು ತರ ಒಂದು ಬ್ರೀಡ್ಗಳನ್ನ ನೀವು ಇಟ್ಟಿದ್ರಿ ಸರ್? ಯಾವ್ಯಾವ ತರ ಜಾತಿಗಳು ಇಟ್ಟಿದ್ರಿ? ನಾನು ರೇಗ್ದಾರ್, ರೋಮ, ಸಬ್ಜಾ, ಗುಲ್ಲಾರ್ ಇಕ್ಕಿದೆ. ಕತಂಗ್ ಅಂದ್ರೆ ಇದೇ ಜಾತಿನೇ. ಓಕೆ, ಇದು ಮಕ್ಷಿ ಅಲ್ವಾ ಸರ್? ಇದು ಮಕ್ಷಿ ಅಂದ್ರೆ ಕಲರ್ ಪೂಟ್ ಆಗಿದೆ, ತೇಟು ಕಪ್ಪು ಇಲ್ಲ ಇದು. ಓಕೆ, ಅದು ಅಂದ್ರೆ ಕತಂಗ್ ಅಂತ ಹೇಳಿದ್ರೆ ಇವಾಗ ನಮ್ಮಲ್ಲಿ ಏನಂತ ಹೇಳಿದ್ರೆ ನಾವು ಫುಲ್ ರೆಡ್ ಬಂದಾಗ ಮಾತ್ರ ಹೇಳ್ತೀನಿ ಕತಂಗ್. ಇಲ್ಲಿ ಗೋಲ್ಡ್ ಶೇಡ್, ಫುಲ್ ಗೋಲ್ಡ್ ಶೇಡ್, ತಣ 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 ಅನ್ನೋದು. ಸರ್ ಇವಾಗ ಇನ್ನೊಂದೇನಂತ ಹೇಳಿದ್ರೆ ಒಂದು ಅಕ್ಕಿ ಶೋಕಿ ಮಾಡ್ಬೇಕು ಅಂತ ಬಂದಾಗ ಈ ಒಂದು ಅಕ್ಕಿಲಿ ಯಾವ ತರ ಒಂದು ಬಾಡಿ ಲೈನ್ ಇರಬೇಕು ಅಂತ ನೀವ್ ಹೇಳ್ತೀರಾ ಸರ್ ನಿಮ್ಮ ಒಂದು ಅನುಭವದಲ್ಲಿ? ಎದೆ ಅಗಲ ಇರುತ್ತೆ. ಎದೆ ಅಗಲ. ಓಕೆ, ನೆಕ್ಸ್ಟ್ ಕಣ್ಣು, ಓಕೆ, ತಲೆ, ಓಕೆ, ತಲೆ ನೋಡ್ತೀನಿ, ಮೈ, ಆಮೇಲೆ ಇದು ರೆಕ್ಕೆ, ಪಕೋಟ. ಓಕೆ, ಅದ್ ನೋಡಿ. ಸೊಂಟ ಬಂತ ವಿಷಯಕ್ಕೆ ಬಂದಾಗ ಒಂದು ಅಕ್ಕಿಗಳಲ್ಲಿ ಇವಾಗ ಎಲ್ಲಾ ಶೋಕದವ್ರು ಹೇಳೋದೇನಂದ್ರೆ ಸೊಂಟ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಈ ಒಂದು ಸೊಂಟ ಬಾಲ ಇದೆಯಲ್ಲ, ಕಡ್ಡಿ ಬಾಲ ಹಾಕ್ಬೇಕು.
ಕಡ್ಡಿ ಬಾಲ. ಕಡ್ಡಿ ಬಾಲ ಹಾಕ್ಬೇಕು. ಅಕ್ಕಿ Okay. ಕಡ್ಡಿ ಬಾಲ ಹಾಕ್ಬೇಕು. ಓಕೆ. ಅಗಲಿಸಿದ್ರೆ ಆಡುವಾಗ ಹಿಂಗ ಅಗಲಿಸಿದ್ರೆ ಪಿನ್ ಆಗ್ಬಿಡು. ಓಕೆ ಸರ್, ಕಡ್ಡಿ ಬಾಲ ಅಂತ ಬಂದಾಗ ಫಿನಿಶಿಂಗು ಬೇಗ ಮಾಡ್ಕೊಳ್ಳುತ್ತೆ ಅಂತ ಸಾಕಷ್ಟು ಜನದ ವಾದ. ಅಂದ್ರೆ ಇವಾಗ ನಿಮ್ಗೆ ಏನಂತ ಹೇಳಿದ್ರೆ, ಇವಾಗ ಸಿಂಗಲ್ ಟೈಲ್ ಇತ್ತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಜಿಪ್ಪಿ ಹೊಡೆದು ಕುತ್ಕೊಂಡ್ಬಿಡುತ್ತೆ ಅಂತ. ಅದೇನಾದ್ರೂ ಡಬಲ್ ಟೈಲ್ ಇತ್ತು ಅಂತ ಹೇಳಿದ್ರೆ ಅಕ್ಕಿ ಕುತ್ಕೊಳ್ಳೋದಕ್ಕೆ ಸಾಕಷ್ಟು ಛತ್ರಿನ ಹೊಡೆದಿ ಅರ್ಧ ಗಂಟೆ ಎಕ್ಸ್ಟೆಂಡ್ ಆಗತ್ತೆ ಅನ್ನೋದು ಒಂದು ವಾದ ಇದೆ ಸರ್. ಇಲ್ಲ ಸರ್, ಕಡ್ಡಿ ಬಾಲ ಇದ್ರೆ ಮುಂದಕ್ಕೆ ಚೆನ್ನಾಗಿ ಹತ್ತುತ್ತೆ. ಹೌದು. ದೂರ ಬಾಲ ಜಾಸ್ತಿ. ಓಕೆ. ಮನೆ ಹತ್ರ ಬರ್ತಾ ಸುಮ್ಮನೆ ಒಂದು ಬಾಲ ಹಿಂಗೆ ಒಂದು ತಿರು ಈ ಕಡೆ ಒಂದು ತಿರುಗಿದ್ರೆ ಇಷ್ಟ ಆಗೋಯ್ತದೆ ಅಕ್ಕಿ. ಓಕೆ. ಬಾಲ ಓಪನ್ ಮಾಡಿದ್ರೆ ಎರಡು ತಿರುಗಿದ್ರೆ ಈ ಕಡೆ ಒಂದ್ಸಲ ತಿರುಗಿದ್ರೆ ಇಷ್ಟ ಆಗೋಯ್ತು ಒಂದೇ ಗೇಟ್ಲಿ. ಓಕೆ ಸರ್, ಇವಾಗ ಅಂತ ಹೇಳಿದ್ರೆ ಇವಾಗ ನೀವು ಸೊಂಟ ಕೂಡ ತುಂಬಾ ಇಂಪಾರ್ಟೆಂಟ್. ಹೌದು. ನಿಮ್ಗೆ ಹೇಳ್ತಾ ಇರೋದು, ನೀವು ಸೊಂಟನು ಗಟ್ಟಿ ಇರಬೇಕು, ಹೌದು, ಮತ್ತೆ ಸಿಂಗಲ್ ಟೈಲ್ ಇರಬೇಕು. ಅದು ಒಂದು ಒಳ್ಳೆ ಅಕ್ಕಿ ಅಂತ ಹೇಳೋದು. ಹೌದು. ಯಾಕಂದ್ರೆ ಇವಾಗ ನಾವು ಸಿಂಗಲ್ ಟೈಲ್ ಹಾಕೊಂಡ್ರೆ ಒಂದೊಂದ್ಸತಿ ಡಬಲ್ ಟೈಲ್ ಬಾಲ ಬಂದ್ಬಿಡುತ್ತಲ್ಲ, ಅವಾಗ ಏನ್ ಮಾಡಕ್ಕಾಗತ್ತೆ? ಜುಲ್ಫಕರ್ ಅಂತೀರಾ? ಅಲ್ಲ, ಈಗೇನೆ ಏನಂತ ಹೇಳಿದ್ರೆ ಕತ್ರಿ ಅಂದ್ರೆ ಬಾಲ ಅಗಲ ಬಂದ್ಬಿಡುತ್ತೆ. ಇವಾಗ ನಾವೇನಂದ್ರೆ ಸಿಂಗಲ್ ಟೈಲ್ ಅಂದ್ರೆ ಇವಾಗ ಈ ತರ ಇದ್ರೆ ಸಿಂಗಲ್ ಟೈಲ್ ಅಂತ ಹೇಳ್ತೀವಿ. ಆಯ್ತಾ? ಇದು ಸಿಂಗಲ್ ಟೈಲ್ ಅಂತ ಹೇಳ್ತೀವಿ. ಇದೇನಾದ್ರೂ ಒಂದು ಸ್ವಲ್ಪ ಅಗಲಾಗಿ ಮತ್ತೆ 3 ತರ ಹಿಂಗ್ ಬರುತ್ತೆ ಬಾಲಗಳು, ನಾನಾ ರೀತಿಲಿ ಬಾಲಗಳು ಬರ್ತದೆ. ಅಂದ್ರೆ ಇವಾಗ ಡಬಲ್ ಟೈಲು ಅಂದ್ರೆ ಡಬಲ್ ಇದು ಬರುತ್ತೆ, ಅಂದ್ರೆ ಅಗಲ ಬಾಲ, ಆ ತರದ್ದು ಜಾತಿಯಲ್ಲಿದ್ರೆ ಅಕ್ಕಿ ಹೆಂಗೆ ಇರಲಿ ಅಕ್ಕಿ ಆಡುತ್ತೆ. ಬಾಲ ಇಂಪಾರ್ಟೆಂಟು. ಅಲ್ಲ, ಒಂದು ಅಕ್ಕಿ ಅಂತ ಬಂದಾಗ ನೀವು ಏನೇನು ನೋಡ್ಬೇಕಾಗತ್ತೆ ಅಂತ ನಾನು ಹೇಳೋದು. ಕುಚ್ಚಬಾಲ ನೋಡ್ತೀವಿ. ಓಕೆ. ಇವಾಗ ನಾವು ಸಾಕಷ್ಟು ಇವಾಗ ಟೂರ್ನಮೆಂಟ್ ಅಲ್ಲಿ ಬಿಡ್ತಾ ಇರೋರ್ನ ನಾವು ನೋಡ್ತಾ ಇರ್ತೀವಿ. ಇವಾಗ ಅದರಲ್ಲಿ ಈ ಬಾಲಗಳು ಕಟ್ಟಬೇಕಾಗಿರೋದು ಏನಕ್ಕೋಸ್ಕರ ಅಂತ ಸರ್? ಏಟ್ ಜಾಸ್ತಿ ಆದ್ರೆ ಕಟ್ತಾರೆ. ಓಕೆ. ಏನು ಏಟ್ ಕಡಿಮೆ ಮಾಡೋದಕ್ಕೂ ಬಾಲ ಕಟ್ತಾರೆ. ಓಕೆ. ಇಲ್ಲ ಅಂದ್ರೆ ಇವತ್ತು ನಾಳೆ ಲಾಂಗ್ ಟೈಮ್ ಇಡಬೇಕು ಅಂದ್ರೆ ಇವತ್ತು ಬಾಲ ಕಟ್ಟಿಬಿಟ್ಟು ಒಂದು 4 ಅವರ್ ಆಡಿ ಕುಂತ್ಕೊಂಡ್ರೆ ಸಾಕು, ಫುಲ್ ಬಾಲ ಕಟ್ಟಿ ಬಿಡುತ್ತಾರೆ. ಓಕೆ ಸರ್, ಬಾಲನ ನಾವು ಯಾವ ರೀತಿಲಿ ಎಷ್ಟು ತರ ಬಾಲಗಳು ನೀವು ನಿಮ್ಮ ಅನುಭವದಲ್ಲಿ ಕಟ್ಟಿದ್ದೀರಾ ಸರ್? ನನ್ನ ಅನುಭವದಲ್ಲಿ 6 ಬಾಲ ಕಟ್ಟಿದ್ದೀನಿ. 6 ಬಾಲ ಯಾವ್ಯಾವ ರೀತಿಲಿ ಸರ್? 6 ಬಾಲ ಅಂತ? 6 ಬಾಲ ಅಂದ್ರೆ ಕುಚ್ಚು, ಈ ಹೂವು ಇದೆಯಲ್ಲ, ಈ ಹೂವು ಅಂದ್ಬಿಟ್ಟು ಒಂದಕ್ಕೆ ಒಂದು ಕುಚ್ಚು ಕಟ್ಟಿದ್ದೀರಾ ಅಷ್ಟೇ. 6 ಕಟ್ಬಿಟ್ಟು ಬಿಟ್ಟಿದ್ದೀವಿ. ಅಂದ್ರೆ ಒಂದು ಕುಚ್ಚು. ಇವಾಗ ಇದು ಕುಚ್ಚಿಗೆ ಇದು ಒಂದು ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವ ತರ ಅಂತ? ಕುಚ್ಚು ಅಂದ್ರೆ ಫುಲ್ ಕುಚ್ಚಲ್ಲ, 6 ಒಳಗಡೆಯಿಂದ ಈ ಕಡೆ 3 ಬಿಟ್ಟು ಈ ಕಡೆ 3 ಬಿಟ್ಟು 6 ಬಾಲ ಕಟ್ಟಿದ್ದೀರಾ? ಓಕೆ. ಅಂದ್ರೆ ಈ ಕಡೆ 12ರಲ್ಲಿ ಇವಾಗ ಈ ಕಡೆ 3 ಈ ಕಡೆ 3 ಬಿಟ್ಟು ಮಧ್ಯದ 6 ಬಾಲ ಕಟ್ಟಿದ್ರೆ ಫುಲ್ ಕುಚ್ಚು ಕಟ್ಟಿದ್ರೆ ಕಮ್ಮಿ ಟೈಮ್ ಮಾಡ್ಬೇಕು ನಮ್ಗೆ. ಓಕೆ. ಫುಲ್ ಕುಚ್ಚು ಕಟ್ಟಿ ಬಿಟ್ರೆ ಕಮ್ಮಿ ಟೈಮ್. ಫುಲ್ ಈ ತರ ಹಿಂಗ್ ಕಟ್ಟಿದ್ರೆ ಕುಚ್ಚು ಬಾಲ ಅಂತ. ಫುಲ್ ಕುಚ್ಚು ಕಟ್ಟಿ ಈ ತರ ಕಡ್ಡಿ ಬಾಲಗಳೆಲ್ಲ ಕಟ್ತಾರಲ್ಲ, ಅದ್ರ ಬಗ್ಗೆ ಅದೆಲ್ಲ ಗೊತ್ತಿಲ್ಲ ಸರ್ ನಮ್ಗೆ. ಏನಿದ್ರೆ ಹೂವು ಹತ್ರ ಕಟ್ಟುತ್ತೆ. ಓಕೆ. ನೀವು ಕಟ್ತಾ ಇದ್ದು ಒಂದೇ ಬಾಲ, ಕುಚ್ಚು ಬಾಲನೇ. ಅದರಲ್ಲಿ 3 ಈ ಕಡೆ 3 ಬಿಟ್ಟು ಈ ಕಡೆ 3 ಬಿಟ್ಟು ಕಟ್ತಾ ಇದ್ದೀವಿ. ಬಿಡೋದಿನ. ಓಕೆ. ಕಮ್ಮಿ ಟೈಮ್ ಮಾಡೋದಕ್ಕೆ ಫುಲ್ಲು ಕಟ್ಬಿಟ್ಟು ಬಿಡ್ತಾ ಇದ್ದೀವಿ. 4 ಅವರ್ ಆಡಿ ಕುಂತ್ಕೊಂಡ್ರೆ ಸಾಕು. 4 ಅವರ್ ಆದ್ರೆ ನಮ್ಗೆ ಲೆಕ್ಕ ಇಷ್ಟೊತ್ತಿಗೆ ಕುಂತ್ಕೊಂಡಿದ್ದೆ. ಓಕೆ. ಅಂದ್ಬಿಟ್ಟು ಈ ಪಟ್ಟಗಳನ್ನ ನೀವು ಯಾವ ರೀತಿಲಿ ಇವಾಗ ಸ್ಟಾರ್ಟ್ಅಪ್ ಅಲ್ಲಿ ಇವಾಗ ಏನಂತ ಹೇಳಿದ್ರೆ, ಇವಾಗ ಸಿಂಗಲ್ ಕಳ್ಳಿ ಒಂದು ಮೊದಲನೇ ಕಳ್ಳಿ ಉದುರಿಸ್ತಲ್ಲ, ಅವತ್ತಿಂದ ಯಾವ ತರ ನೀವು ಅದನ್ನ ಒಂದು ಟೂರ್ನಮೆಂಟ್ ಅಂದ್ರೆ ಒಂದು ಅಕ್ಕಿನ ಆಕಾಶಕ್ಕೆ ಹಾರುವಾಗ ಯಾವ ತರ ಪ್ರಿಪೇರ್ ಮಾಡ್ತೀರಾ ಸರ್? ರಾಗಿ ಮೇಯಿಸ್ತಾ ಇದ್ದೀರಾ? ದೊಡ್ಡ ಕಾಳು ಕೊಡ್ತಾ ಇದ್ದು. ಚೆನ್ನಾಗಿ ಮೇಯಿಸಿ ಚೆನ್ನಾಗಿ ತಾಕತ್ತಾಗಿ ಇಟ್ಕೊಂಡು ಮನೆ ಮೇಲೆ ಒಣಗಿಸ್ಕೊಂಡು ದಿನ ಒಂದೊಂದು ಚಕ್ಕರ್ 2 ಚಕ್ಕರ್ ಮಾಡಿ ಕಳ್ಳ ಮಾಡ್ಕೊಂಡು ಆಮೇಲೆ ಬಿಡೋದು. ತಾನಾಗೆ ಅಕ್ಕಿ ಆಡೋದು ನಮ್ಮ ಅಕ್ಕಿಗಳು. ಓಕೆ. ಅಂದ್ರೆ ಇವಾಗ ನೀವು ತಗೊಂಡೋಗಿ ದೂರ ಬರ ಬಿಡೋದು ಇಲ್ಲ, ದೂರ ಬರ ಬಿಟ್ಟಾಗಿ. ಇವತ್ತು ಅಕ್ಕಿಗಳು ಜಾಸ್ತಿ ಚಕ್ಕರ್ಗೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಕಡೆಯಿಂದ, ಶಿವಮೊಗ್ಗದಿಂದನೂ ಫೋನ್ ಬಂದಿದೆ, ಮೈಸೂರಿಂದನೂ ಬಂದಿದೆ. ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನನ್ನ ಅಕ್ಕಿ ಆರ್ತಾ ಇಲ್ಲ ಅಂತ. ಕೇಳಿದಾಗ ಏನಂತ ಹೇಳಿದ್ರೆ, ನಾನು ಇವ್ರ ಮನೆಯಿಂದ ಇಸ್ಕೊಂಬಂದಿದ್ದೀನಿ, ಅವ್ರ ಮನೆಯಿಂದ ಇಸ್ಕೊಂಬಂದಿದ್ದೀನಿ ಅಂತ ಸುಮಾರಷ್ಟು ಪಾಪ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ತಗೊಂಡೋಗಿ ದೂರ ಬರ ಬಿಟ್ರು ಅಕ್ಕಿ ಬಂದ್ಬಿಟ್ಟು ಡೈರೆಕ್ಟಾಗಿ ಬಂದು ಛತ್ರಿ ಮೇಲೆ ಕುತ್ಕೋತಾ ಇದೆ, ಅಕ್ಕಿಗಳು ಆಡ್ತಾ ಇಲ್ಲ ಸರ್. ಸುಳ್ಳು ಹೇಳಿ ಇವ್ರಿಗೆ ಅಕ್ಕಿ ಮಾರಿರ್ತಾರೆ. ಇದು ಸಾಯಂಕಾಲ, ಇದು ಬೆಳಿಗ್ಗೆ ಅಂದ್ಬಿಟ್ಟು ಸುಳ್ಳು ಹೇಳಿ ಅಕ್ಕಿ ಮಾರ್ತಾರೆ. ಸುಳ್ಳು ಹೇಳಿ ಅಕ್ಕಿ ಮಾರಬಾರ್ದು. ಯಾವತ್ತೂ ನಾವು ಸುಳ್ಳು ಹೇಳಿಲ್ಲ. ನಿಜ ಏನೈತೋ ಅದನ್ನೇ ಹೇಳಿ ನಾವು ಅಕ್ಕಿ ಸುಮ್ಮನೆ ಕೊಟ್ಟಿದ್ದೀವಿ, ಯಾರಿಗೂ ಮಾರಿಲ್ಲ. ಓಕೆ. ಇವತ್ತಿನ ಅನುಭವದಲ್ಲಿ ಇವತ್ತಿಂದ ನೀವು ನೋಡ್ತಾ ಇರೋಂಥ ಒಂದು ಬೆಳವಣಿಗೆಯಲ್ಲಿ ಯಾವ ಥರ ಇದೆ ಸರ್ ಅಕ್ಕಿ ಶೋಕಿ ಅಂತ? ಅಕ್ಕಿ ಶೋಕಿ ಕೆಟ್ಟೋಗ್ಬಿಟ್ಟಿದೆ ಸರ್. ಯಾರು ನೋಡು ಬೆಳಿಗ್ಗೆ ಸಾಯಂಕಾಲ ಅಂತ. ಅದ್ರದ್ದು ವಾಸನೆ ಗೊತ್ತಿಲ್ಲ, ಗಂಧನೇ ಗೊತ್ತಿಲ್ಲ. ಓಕೆ. ಏನು
ಹಂಗಿದೆ ಎಲ್ಲ. ಇದು ಸಾಯಂಕಾಲ ಅದು ಸಾಯಂಕಾಲ ಎಲ್ಲ ರೇಗ್ದಾರ್ಗಳು ಆಗೋದ್ರೆ ಇದಾ